ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಆಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ವರ್ಷ ಕಳೆದಂಗೆ ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ಬೋದು, ಇಂಟೀರಿಯರ್ ಇರ್ಬೋದು, ಕನ್ಸ್ಟ್ರಕ್ಷನ್ ಮಟೀರಿಯಲ್ಗಳಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಅಡ್ವಾನ್ಸ್ ಆಗ್ತಾ ಇದೆ. ಬೇರೆ ಬೇರೆ ಮಟೀರಿಯಲ್ಗಳು ಬರ್ತಾ ಇದೆ, ಒಂದಕ್ಕಿಂತ ಹೊಸ ಟ್ರೆಂಡಿಂಗ್ ಉಟ್ಕೊಂತ ಇದೆ. ನೀವೆಲ್ಲರೂ ಕೂಡ ಆ ಟ್ರೆಂಡ್ ಅನ್ನ ಕಾಯ್ತಾ ಕೂಡ ಇರ್ತೀರಾ. ನಮ್ಮ ಕನ್ನಡಕೋರ ಬರ್ತಾನೆ ಹೊಸ ಟ್ರೆಂಡ್ ಹೇಳ್ತಾನೆ ಅಂತ ಪ್ರತಿ 6 ತಿಂಗಳಿಗೊಮ್ಮೆ ನಾನು ನಿಮಗೆ ಹೊಸ ಮಟೀರಿಯಲ್ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ, ಹೊಸ ರೇಟ್ ಅನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇವತ್ತು ಕೂಡ ನಮ್ಮ ಇಯರ್ ಎಂಡ್ ಆಗ್ಲಿಕ್ಕೆ ಬಂತು. 2026ರಲ್ಲಿ ಹೊಸ ಟ್ರೆಂಡ್ ಏನ್ ಮಾಡ್ಬೋದು, ಅಥವಾ ಒಂದು ಮನೆ ಅಂತ ಕಟ್ಕೊಂಡಾಗ ಏನೇ ನಾವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು, ಮುಂದಿನ ಜನರೇಷನ್ ಜೆನ್ಜಿ ಏನಿದ್ದಾರೆ ಯಾವ ತರ ಯೋಚನೆ ಮಾಡ್ತಾ ಇದ್ದಾರೆ, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ RCC ಕಡೆಯಿಂದ ಹನುಮಂತ್ ಸರ್ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸರ್, ಈ ಕಾಲದಲ್ಲಿ ಜೆನ್ಜಿ ಒಂದು ಸರ್ಕಾರನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ ನೇಪಾಳದಲ್ಲಿ ಅಲ್ವಾ? ಸೊ ಅಂತದ್ರಲ್ಲಿ ಈಗೆಲ್ಲರೂ ಕೂಡ ನೋಡಿ, ಒಂದು ಮನೆ ಅಂತ ಬಂದಾಗ ನಾವು ನಮ್ಮ ಮಕ್ಕಳಿಂದ ಇನ್ಫ್ಲೂಯೆನ್ಸ್ ಆಗ್ತೀವಿ. ಈಗಿನ ಕಾಲದಲ್ಲಿ ಮುಂಚೆ ದೊಡ್ಡವರು ಮಕ್ಳನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ರು, ನಮ್ಗೆ ಹಿಂಗೆ ಮನೆ ಬೇಕು, ನೀವಿರ್ಬೇಕು. ಇವಾಗ ಹಂಗಿಲ್ಲ ಸರ್. ಮಕ್ಳು ಹೇಳ್ತಾರೆ, ಅಪ್ಪ ಹಿಂಗ್ ಮನೆ ಕಟ್ಟೋಣ ನಾವು, ಅವ್ರ ಮನೆ ನೋಡಿ ಹಿಂಗಿದೆ, ಇವ್ರ ಮನೆ ನೋಡಿ ಹಿಂಗಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಪ್ಪ ಯಾವ ತರ ಮನೆ ಬರ್ತಾ ಇದೆ ಅಂತ ತೋರಿಸ್ತಾರೆ. ಅಬ್ವಿಯಸ್ಲಿ ನಿಮ್ಗೂ ಕೂಡ ಇದಾಗಿರುತ್ತೆ. ನೀವು ನಿಮ್ ಫಾದರ್ಗೆ ಹೇಳಿರ್ತೀರಿ, ಇವಾಗ ನಾವ್ ಹಿಂಗ್ ಮನೆ ಕಟ್ಟೋಣ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಈ ಕಾಲ ಮುಗೀತು. ದೊಡ್ಡವ್ರ ಮಾತು ಕೇಳೋದಿಲ್ಲ. ಇಲ್ಲ, ಇವಾಗ ಚಿಕ್ಕವ್ರ ಮಾತು ದೊಡ್ಡವ್ರು ಕೇಳ್ತಾರೆ. ಬಿಡಪ್ಪ, ನಮ್ಮ ನಂತರ ಇವರೇ ಇರೋರು, ಇದ್ಕೊಂಡೋಗ್ಲಿ, ಅವ್ರು ಹಂಗೆ ಹೇಳೋದು ಹಂಗ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನನಗೆ ಹೇಳಿ ಸರ್, 2026 ಬೇರೆ ಬರ್ತಾ ಇದೆ. ಸೊ ಹೊಸ ವರ್ಷಕ್ಕೆ ನಿಮ್ಮಲ್ಲೂ ತುಂಬಾ ಟೀಮ್ ಇದಾರೆ, ಎಲ್ಲ ಜೆನ್ಜಿ ಇದಾರೆ, ಏನೇನು ಹೊಸ ಐಡಿಯಾ ಕೊಡ್ತಾ ಇದಾರೆ ಸರ್? ಹೊಸ ಮನೇಲಿ ಹಿಂಗ್ ಮಾಡೋಣ, ಹಂಗ್ ಮಾಡೋಣ, ನಮ್ ಕ್ಲೈಂಟ್ ಗಳಿಗೆ ಎಕ್ಸ್ಪ್ಲೇನ್ ಮಾಡೋಣ. ಫಾರ್ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ನಾನು ಒಂದು ಲಾಸ್ಟ್ ವಿಡಿಯೋ ಮಾಡಿದ್ದೆ, ಹೋಮ್ ಆಟೋಮೇಶನ್ ಸರ್. ಮನೆಯಲ್ಲಿ ಕರ್ಟನ್ ತೆಗಿಯೋಕೆ ಒಂದು ಬಟನ್, ಸ್ವಿಚ್ ಎಲ್ಲ ಇಲ್ಲ ಸರ್ ಮನೇಲಿ. ಒಂದು ಸ್ವಿಚ್ ಇಲ್ಲ. ನಾನು ಅವ್ರ ಮನೆ ನೋಡಿದೀನಿ, ಟಚ್ ಮಾಡಿದ್ರೆ ಸಾಕು ಲೈಟ್ಸ್ ಬರುತ್ತೆ, ಕರ್ಟನ್ ಆನ್ ಆಗುತ್ತೆ, ಆಫ್ ಆಗುತ್ತೆ, ಕರ್ಟನ್ ಅರ್ಧಕ್ಕೆ ನಿಲ್ಸ್ಬೇಕು, ಅದು ಕೂಡ ಆಗುತ್ತೆ. ಹೋಮ್ ಆಟೋಮೇಶನ್ ಅನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಇಂಟಿಗ್ರೇಷನ್ ನಾನು ಎಲ್ಲೂ ನೋಡಿಲ್ಲ. ರೇರ್, ಅದು ಬರ್ಬೇಕು ಅಲ್ವಾ ಸರ್? ಸೊ ಈ ರೀತಿ ನಿಮ್ ಟೀಮ್ ಅವರು ನಿಮ್ಗೆ ಕೊಟ್ಟಿರೋ ಇನ್ಪುಟ್ ಪ್ರಕಾರ ವಾಟ್ ಈಸ್ ನೆಕ್ಸ್ಟ್ ಜೆನ್ಜಿ ಮೂವ್ಮೆಂಟ್ಸ್ ಏನು ಅಂದ್ರೆ ಸರ್, ಇವಾಗ ನೆಕ್ಸ್ಟ್ ಜೆನ್ಜಿ ಮೂವ್ಮೆಂಟ್ ಅನ್ನೋದಕ್ಕಿಂತ ಏನಂದ್ರೆ ಸರ್, ಇವಾಗ ಜನಗಳಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳೋದು, ಅದನ್ನ ಹೇಳಿ ಸರ್. ಈಗಿನ ಟ್ರೆಂಡ್ ಏನಿದೆ? ಇನ್ನೊಂದು ಸರ್, ಒಂದು ನಾನು ಇದು ಮಾಡಿರೋದು, ನಾವ್ ಈಗ ಕಟ್ತಾ ಇರೋ ಮನೆಗಳಿದೆ ಅಲ್ಲ, ನನ್ನ ಪ್ರಕಾರ ಒಂದ್ 2-3 ವರ್ಷ ಆಗ್ತದೆ ಸ್ವಲ್ಪ ಹಳೇದ್ ಅನ್ಸ್ಬಿಡುತ್ತೆ. ನಾನು 10 ವರ್ಷ ಹೋದ್ರು ನಮ್ಮ ಮನೆ ನೋಡಿದ್ರು ಕೂಲ್ ಮನೆ ಗುರು ಅನ್ಬೇಕು. ದುಬೈ ಮಾದರಿ ಮನೆಗಳೆಲ್ಲ ಇರ್ತಾ ಹೋಗುತ್ತಾ ಸರ್? ಅದು ಹಿಂಗ್ ಸರ್ ಸಾಧ್ಯ? ಅಂದ್ರೆ ಸರ್, ಅದನ್ನೇ ಸರ್, ಇವಾಗ ನಾವ್ ಏನ್ ಮಾಡಕ್ಕಾಗುತ್ತೆ ಅಂತಂದ್ರೆ, ನಾವು ಮುಂದೆ ಇನ್ನ 5 ವರ್ಷ ಬಿಟ್ಟು ಏನ್ ಅಪ್ಡೇಟ್ಸ್ ಬರುತ್ತಲ್ಲ, ಅದನ್ನ ನಾವ್ ಇವಾಗ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಅವಾಗ ನಮ್ಗೆ ಇನ್ನೂ ಹೊಸದ್ ಎಂತ ಫ್ಯೂಚರ್ ಪ್ರೂಫ್ ಮನೆ ಕಟ್ಬೇಕು ಅಂತೀರಾ? ಅಂದ್ರೆ ಮುಂದಕ್ಕೆ ಏನೇನ್ ಬರುತ್ತೆ, ಏನೇನ್ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಿದಾರೆ, ಅದನ್ನ ನಾವು ಇವಾಗ ಇಂಟಿಗ್ರೇಟ್ ಮಾಡ್ಕೊಂಡ್ವಿ ಅಂದ್ರೆ ಡೆಫಿನೆಟ್ಲಿ ನಮ್ಗೆ 10 ವರ್ಷ ಆದ್ರೂ ನಮಗೆ ಅದು ಹಳೇದಂತ ಅನ್ಸಲ್ಲ. ಅದನ್ನ ಫಸ್ಟ್ ಗ್ರೌಂಡ್ ರೂಲ್ ಅಂತ ಹೇಳ್ಬೋದು ಸರ್. ಸೊ ನಮಗೆ ಫಸ್ಟ್ ಥಿಂಗ್ ಏನಾಗುತ್ತೆ ಅಂತಂದ್ರೆ ಸರ್, ಇವಾಗ ಎಲ್ಲ ಟ್ರೆಂಡ್ ಎಲ್ಲ ಚೇಂಜ್ ಆಗ್ತಿರೋದು ಹೆಂಗಾಗ್ತಿದೆ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಥಿಂಗ್ಸ್ ಏನಂತಂದ್ರೆ, ನೀವು ಹೇಳ್ದಂಗೆ ಆಟೋಮೇಶನ್ ಮೇಲೆ ಬರ್ತಾ ಇದೆ, ತುಂಬಾ ಬರ್ತಾ ಇದೆ. ಹೌದು. ಆಟೋಮೇಶನ್ ಯಾವ ಲೆವೆಲ್ಗೆ ಅಂತಂದ್ರೆ, ಇವಾಗ ನೋಡಿ ಸರ್, ಎಲ್ಲಾನು ಈ ನಮ್ಗೆ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಈ ಸ್ವಿಗ್ಗಿ ಝೊಮ್ಯಾಟೊ ಬಂತು, ಆಮೇಲೆ ನಮ್ಗೆ ಎಲ್ಲಾನು ಒಂದ್ ಕ್ಲಿಕ್ ಅಲ್ಲಿ ಆಗ್ಬಿಡುತ್ತೆ. ಇವಾಗ ಕಾರ್ ಬರ್ಬೇಕಂದ್ರೆ ಮನೆ ಮುಂದೆ ಬಂದ್ಬಿಡುತ್ತೆ, ಫುಡ್ ಬೇಕಂದ್ರೆ ಮನೆ ಮುಂದೆ ಬಂದ್ಬಿಡುತ್ತೆ, ಎಲ್ಲ ಈಸಿ ಆಗಿದೆ. ಬಟ್ ಇವಾಗ ನೆಕ್ಸ್ಟ್ ಜನರೇಷನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಸೊ ಮನೇನೂ ಕೂಡ ನಂಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ. ಅಂದ್ರೆ ಪ್ರತಿಯೊಂದನ್ನು ಕೂಡ ನಮ್ಗೆ ಆಟೋಮೇಟ್ ಆಗಿರ್ಬೇಕು. ಈಗ ಫಸ್ಟ್ ಎಲ್ಲ ಏನಂದ್ರೆ, ಈಗ ನೋಡಿ, ಒಂದು ದೊಡ್ಡದಾಗ ಒಂದು 60-40 ನಲ್ಲಿ ಮನೆ ಕಟ್ಟಿದ್ರೆ, ಮನೆ ಇಲ್ಲಿರೋದು ಗೇಟ್ ಅಲ್ಲೆಲ್ಲೋ ಮುಂದೆ ಇರೋದು, ಯಾರನ್ನ ಬಂದಿದ್ದಾರೆ ಅಂತಂದ್ರೆ ಒಂದು ಸೆಕ್ಯೂರಿಟಿ ಇಟ್ಬಿಟ್ಟು ನೋಡ್ಬೇಕಾಗ್ತಿತ್ತು. ಸೊ ಇವಾಗ ಇಲ್ಲ ಅಂತಂತಂದ್ರೆ ಸೆಕ್ಯೂರಿಟಿ ಡಸ್ಟ್ ನಾವು ಆಫ್ ಮಾಡಕ್ ಆಗಲ್ಲ ಅಂತಂತಂದ್ರೆ ನಾವೇ ಹೋಗಿ ನೋಡಿ ತೆಗಿಬೇಕಾಗ್ತಿತ್ತು. ಸೊ ಇವಾಗ ಜನರೇಷನ್ ಚೇಂಜ್ ಆಗ್ತಾ ಇದೆ. ಆಮೇಲೆ ಸಿಸ್ಟಮ್ ಎಲ್ಲ ಅಡಾಪ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಇವಾಗ ಏನಂದ್ರೆ ಎಲ್ಲ ವಿಡಿಯೋ ಕ್ಯಾಮ್ರಾಸ್, ಮತ್ತೆ ವಿಡಿಯೋ ಬೆಲ್ಸ್, ಮತ್ತೆ ಅಲ್ಲಿಂದ ಸೆಕ್ಯೂರಿಟಿ ಲಾಕ್ಸ್, ಆಟೋಮೆಟಿಕ್ ಗೇಟ್ ಓಪನ್ ಆಗೋದು. ಸೊ ಆಮೇಲೆ ನೀವು ಹೇಳಿದ್ ಜಸ್ಟ್ ನೀವು ಮೆನ್ಷನ್ ಮಾಡ್ದಂಗೆ ಕರ್ಟನ್ ಹಾಕೋದಿರ್ಬೋದು, ಮತ್ತೆ ಲೈಟ್ಸ್ ಆಫ್ ಆಗೋದಿರ್ಬೋದು, ಮತ್ತೆ ಎಲ್ಲ ಕಡೆನೂ ಏನೇನಿದೆಯಲ್ಲ ಲೈಟಿಂಗ್ಸ್ ಪ್ರಾವಿಷನ್ಸ್, ಮತ್ತೆ ಫ್ಯಾನ್ಸ್ ಆಗ್ಬೋದು, AC ಆಗ್ಬೋದು, ಅಂಡ್ ಎಲ್ಲ ಆಡಿಯೋ ಕಂಟ್ರೋಲ್ಡ್ ಡಿವೈಸ್ ಆಗ್ಬೋದು. ಇವಾಗ ಅಲೆಕ್ಸಾ ಇದೆಲ್ಲ ಏನೇನು ಬಂದಿದೆಯಲ್ಲ ಅದಾಗ್ಬೋದು. ಸೊ ಇದನ್ನೆಲ್ಲ ಏನಂತಂದ್ರೆ ಜನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಈ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಇದೆಲ್ಲಾನು ಕಂಪಲ್ಸರಿ ಆಗ್ಬಿಡುತ್ತೆ. ಅಂದ್ರೆ ದಿಸ್ ಇಸ್ ಅನ್ ಬೇಸಿಕ್ ರೂಲ್. ಈಗ ಎದ್ದೋಗಿ ಸ್ವಿಚ್ ಹಾಕಂತನ ಅದೇನಾಗುತ್ತೆ ಅಂದ್ರೆ, ಎಲ್ಲಾನು ಈ ಫೋನ್ ಅಲ್ಲೇ ನಾನು ಸ್ವಿಚ್ ಹಾಕ್ಬೇಕು, ಫೋನ್ ಅಲ್ಲೇ ಆಪ್ ತೆಗೆದ್ಬಿಟ್ಟು ಡೋರ್ ಲಾಕ್ ಮಾಡು, ಏನೋ ನಾನು ಅಲ್ಲಿ ಲಾಕ್ ಹಾಕಿ ಎಲ್ಲ ತಗೊಂಡೋಗಿ ಎಲ್ಲ ಇದ್ ಮಾಡ್ತೀನಿ ಅಂತೇನಿಲ್ಲ. ಇವಾಗ ಎಲ್ಲಾನು ಏನಂತಂದ್ರೆ ಫೋನ್ ಅಲ್ಲೇನೆ ಲಾಕು, ಫೋನ್ ಅಲ್ಲೇನೆ ಅನ್ಲಾಕ್. ಸೊ ಯಾರು ಬಂದಿದಾರೆ ಇಲ್ಲೇನೆ ನೋಡು, ಯಾರು ಬರ್ಬೇಕಂದ್ರೆ ಅಕ್ಸೆಪ್ಟ್ ಮಾಡು, ಇಲ್ಲಾಂದ್ರೆ ಇಲ್ಲ. ಸೊ ಯಾರು ಇರ್ಲಿ, ಯಾರ್ದನ್ ಇಲ್ದೇನೆ ಹೋಗ್ಲಿ, ನನಗೆ ಒಂದೇ ಕಡೆ ಕುಂತಿದ್ ಕಡೆನೆ ಎಲ್ಲ ಆಗ್ಬೇಕು. ಇಲ್ಲ ಟಿವಿ ಆನ್ ಆಗ್ಬೇಕು,
ಸೊ ಇಲ್ಲಿಂದಾನೆ ನನಗೆ ಚಾನಲ್ ಚೇಂಜಸ್ ಆಗಬೇಕು, ಇಲ್ಲಿಂದಾನೆ ಆಫ್ ಆಗಬೇಕು. ಸೊ ಮೇಲ್ಗಡೆ ನನ್ನ ರೂಮಲ್ಲಿ ಏನೋ ಲೈಟ್ಸ್ ಹಂಗೆ ಬಿಟ್ಟು ಬಂದಿದ್ದೀನಿ, ಇಲ್ಲಿಂದಾನೆ ಆಫ್ ಮಾಡ್ಬೇಕು, ಯಾರ ಮೇಲೆ ಹೋಗ್ತಾರೆ. ಹೌದು. ಹೌದು. ಆಮೇಲೆ ನಾನು ನೆಕ್ಸ್ಟ್ ಲೆವೆಲ್ ಹೆಂಗ್ ಬಂದಿದೆ ಅಂದ್ರೆ ಸರ್, ನಾನು ಇನ್ನೊಂದು ಅರ್ಧ ಗಂಟೆಗೆ ನಾನು ಹೋಗಿ ಮಲ್ಕೊಳ್ಳೋನಿದ್ದೀನಿ. ಸೊ ಅರ್ಧ ಗಂಟೆ ಸ್ವಲ್ಪ ಕೂಲ್ ಆಗಿಲ್ಲ ಅಂತೇಳಿ ಅರ್ಧ ಗಂಟೆ ಮುಂಚೆ ಎಸಿ ಅಡ್ವಾನ್ಸ್ ಆಗಿ AC ಆನ್ ಆಗ್ಬೇಕು. ಇದು AC ತುಂಬಾ ಟ್ರೆಂಡ್ ಆಗ್ತಾ ಇದೆ ಸರ್ ಇವಾಗ. ಇದೆಲ್ಲ ಇವಾಗ ಏನಂತಂದ್ರೆ ಹೊಸ ಟ್ರೆಂಡ್ ಬರ್ತಾ ಇರೋದು ಸರ್. ಇದನ್ನ ಪ್ರತಿಯೊಂದು ಮನೆಯಲ್ಲೂ ಕೂಡ ಇವಾಗ ನಾವು ಇದನ್ನ ಆಪೋಸ್ ಮಾಡ್ತಾ ಇಲ್ಲ. ಇದನ್ನ ಯಾಕಂತಂದ್ರೆ ನಮ್ಗೆ ಇವಾಗ ಮಾಡ್ಲೇಬೇಕು, ಯಾಕಂದ್ರೆ ಹೊಸ ಟ್ರೆಂಡ್ ಬಂದಾಗ ಹೊಸ ಟ್ರೆಂಡ್. ಇವಾಗ ನಾವ್ ಯಾರ್ದೋ ಒಂದು ಮನೆಗೆ ಹೋಗಿ ಬಯಸ್ತೀವಲ್ಲ ಸರ್. ಇವಾಗ ಎಕ್ಸಾಂಪಲ್ ತಗೊಳ್ಳಿ, ನೀವ್ ಹೇಳ್ದಂಗೆ ಒಂದ್ ಸ್ಕ್ರೀನ್ ಹಾಕಕ್ಕೂ ಬಟನ್ ಇದೆ, ಫೋನಲ್ಲೇ ಕಂಟ್ರೋಲ್ ಮಾಡೋದು, ಸ್ಕ್ರೀನ್ ತೆಗಿಯೋಕ್ಕೂ ಫೋನಲ್ಲಿ ಕಂಟ್ರೋಲ್ ಮಾಡಬಹುದು ಅಂತಂತಂದ್ರೆ ಅದು ನಮಗೂ ವಾವ್ ಅಂತ ಅನ್ಸುತ್ತೆ. ಸೊ ಅದನ್ನ ಇವಾಗ ನಮ್ಮ ಮನೆಯಲ್ಲೂ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾರು ಮಕ್ಳುಗಳೆಲ್ಲ ಕೇಳ್ತಾರೆ ನಮ್ಮ ಮನೆಯಲ್ಲಿ ಇದೇ ತರ ಇರ್ಬೇಕು. ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಸರ್. ಇಲ್ಲಿ ತುಂಬಾ ಜನ ಅನ್ಕೋಬಹುದು ಸ್ಕ್ರೀನ್ ತೆಗಿಯಕ್ಕೆ ಯಾಕಪ್ಪ ನಿಮ್ಗೆ ಬಟನ್ ಬೇಕು ಅಂತಂದ್ರೆ, ನೋಡಿ ವೀಕ್ಷಕರೇ, ನಾವು ಮಾಮೂಲಿ 5x4 ಸ್ಕ್ರೀನ್ ಹೇಳ್ತಾ ಇಲ್ಲ, ಅದೆಲ್ಲ ಮುಗೀತು ಜಮಾನ. ಇವಾಗ ಏನಿದ್ರು ಕೂಡ ರೂಫ್ ಟು ಸೀಲಿಂಗ್ ಬಂದಿರುತ್ತೆ, ಫ್ಲೋರ್ ಟು ಸೀಲಿಂಗ್ ಹೊರಟೋಗಿರುತ್ತೆ. ಆಲ್ಮೋಸ್ಟ್ 10 feet 11 feet ಕರ್ಟನ್ ಇರುತ್ತೆ. ಕೆಲವೊಂದ್ ಕಡೆ ಡಬಲ್ ಲೈಟ್ ಮಾಡಿರ್ತಾರೆ, ಗ್ಲಾಸ್ ಹಾಕ್ಸಿರ್ತಾರೆ, ಅಲ್ಲಿ ಆಲ್ಮೋಸ್ಟ್ 20 feet ಇರುತ್ತೆ. ಸೊ ಅದನ್ನ ನೀವು ಕೈಯಿಂದ ಎಳೆದ್ರೆ ಬರೋದು ಇಲ್ಲ, ಬರೋದಿಲ್ಲ, ಹೊರದೋಗೋ ಚಾನ್ಸಸ್ ಇರುತ್ತೆ. ಕಾಸ್ಟ್ಲಿ ಕರ್ಟನ್ ಹಾಕಿರ್ತೀರಾ. ಸೊ ಅದು ಆಕ್ಚುಲಿ ಮೋಟರೈಸ್ ಮಾಡ್ಲೇಬೇಕು. ಅಂಡ್ ಮೋಟರೈಸ್ ಮಾಡಿ ನೀವು ಅದನ್ನ ಬಟನ್ ಇಟ್ಕೊಂಡು ಒತ್ತೋದು ಮಾಡೋದು ಅವೆಲ್ಲ ಮುಗೀತು ಕಾಲ. ಸರ್ ಹೇಳ್ದಂಗೆ ಫೋನಲ್ಲಿ ನೀವು ಒತ್ತಿದ್ರೆ ಕಂಪ್ಲೀಟ್ ಆಗಿ ಒಂದು 20 feet ಕರ್ಟನ್ ಸೈಡ್ಗೆ ಹೋಗ್ತಾ ಇದೆ, 10 feet ಕರ್ಟನ್ ಸೈಡ್ಗೆ ಹೋಗ್ತಾ ಇದೆ ಅಂದ್ರೆ ಎಕ್ಸೆಪ್ಷನಲ್, ಅದು ನೋಡಕ್ಕೆ ಸಾಕದಾಗಿರುತ್ತೆ. ಆಮೇಲೆ ಇದನ್ನ ಯಾಕೆ ಜನಗಳು ಇವಾಗ ಯಾಕೆ ಅದ್ ಮುಂದೆ ಬಂದೇ ಬರುತ್ತೆ ಅಂತ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಸರ್, ಇವಾಗ ನಮ್ಗ್ ನೋಡಿ ಇವಾಗ ಫಸ್ಟ್ ಇದ್ದಂಗೆಲ್ಲ ಫುಲ್ ಗೋಡೆ ಕಟ್ಕೊಂಡು ಹೋಗೋದೆಲ್ಲ ಮುಗ್ದೋಯ್ತು ಕಾಲ. ಸೊ ನಾವು ಇವಾಗ ಮುಂಚೆದವಾಗೆಲ್ಲ ಏನಂದ್ರೆ ಸೇಫ್ಟಿ ಅಂತಂದ್ರೆ ನನಗೆ ಫುಲ್ ಎಲ್ಲ ಗೋಡೆ ಇರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ಮನೆಗಳೆಲ್ಲ ಗ್ಲಾಸ್ ಯೂಸೇಜ್ ಕಮ್ಮಿ ಇತ್ತು, ಗ್ಲಾಸ್ ಯೂಸ್ ಮಾಡಂಗಿಲ್ಲ ಅಂತ ನಮ್ದಿತ್ತು. ಇವಾಗೆಲ್ಲ ಏನಂತಂದ್ರೆ ನೆಕ್ಸ್ಟ್ ಟ್ರೆಂಡ್ ಹೋಗ್ತಾ ಇರೋದೇನೆ ಎಲ್ಲಾನು ನಮ್ಗೆ ನ್ಯಾಚುರಲ್ ಎನರ್ಜಿನ ಕನ್ಸ್ಯೂಮ್ ಮಾಡಕ್ಕೆ. ನ್ಯಾಚುರಲ್ ಇವಾಗ ಸನ್ಲೈಟ್ ಹೆಂಗ್ ಬರ್ತಾ ಇದೆ ಅದನ್ನ ಹೆಂಗ್ ಯೂಸ್ ಮಾಡ್ತೀವಿ. ಇದನ್ನ ಆಕ್ಚುಲಿ ಸಸ್ಟೈನಬಲ್ ಬಿಲ್ಡಿಂಗ್ಸ್ ಅಂತ ಕರೀತಾರೆ. ಸಸ್ಟೈನಬಲ್ ಬಿಲ್ಡಿಂಗ್ಸ್ ಅಂತ ಕರಿತೀವಿ. ಮತ್ತೆ ಅದನ್ನ ಎನರ್ಜಿ ಎಫಿಷಿಯಂಟ್ ಆಗಿ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ನಾವು ಸಸ್ಟೈನಬಲ್ ಎನರ್ಜಿ ಅಂತಾನು ಕೂಡ ಕರಿಬಹುದು ಸರ್, ಏನ್ ತೊಂದ್ರೆ ಇಲ್ಲ. ಬಟ್ ಇದೇನಾಗುತ್ತೆ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ನಮ್ಮನೆ ಮಾಡರ್ನ್ ಆಗಿ ಇರ್ಬೇಕು ಅಂತಂತಂದ್ರೆ, ಸೊ ಈಗ ಹೆಂಗೆ ಆರ್ಟಿಫಿಷಿಯಲ್ ಇದೆಲ್ಲ ಯಾಕೆ ಬೇಕಂತಂದ್ರೆ, ಇವಾಗ ನೋಡಿ ಸರ್, ಫಸ್ಟ್ ಥಿಂಗ್ ಇವಾಗ ಲೈಟ್ಸ್ ಎಲ್ಲ ನಾವು ಇವಾಗ ನಮ್ ಬರೀ ಅದು ಡಿಸೈನ್ ಅಂತಂತಲ್ಲ, ಇವಾಗ ಮನೆಗಳೆಲ್ಲ ಹೆಂಗ್ ಹೋಗ್ತಾ ಇದೆ ಅಂತಂದ್ರೆ ಯಾರು ಡೂಪ್ಲೆಕ್ಸ್ ಕಮ್ಮಿ ಕಟ್ತಾ ಇಲ್ಲ ಸರ್. ಯಾರು ಡೂಪ್ಲೆಕ್ಸ್ ಬಿಟ್ಟು ಕಟ್ತಾ ಇಲ್ಲ. ಮಿನಿಮಮ್ 1 ಕೋಟಿ ಬಜೆಟ್ ಇಲ್ದೇನೆ ಮನೆ ಕಟ್ತಾ ಇಲ್ಲ. 60-70 ಲಕ್ಷ ಇಸ್ ಬೇಸ್ ಟ್ರೆಂಡ್ ಆಗೋಗ್ಬಿಟ್ಟಿದೆ. ಫಸ್ಟ್ ಎಲ್ಲ 60-70 ಲಕ್ಷದ ಮನೆ ಅಂದ್ರೆ ವಾವ್ ಅನ್ನಂಗೆ ಎಲ್ಲ, ಅದು 50 ಲಕ್ಷ ಮಿನಿಮಮ್ ಬೇಸ್ ಲೆವೆಲ್ ಬೇಸ್ ಆಗಿಬಿಟ್ಟಿದೆ. ಇವಾಗ ನಮ್ಮ ಹತ್ರ 50-60 ಲಕ್ಷನೇ ಇದೆ. ಬಟ್ ಅದು ನನಗೇನೋ ವಾವ್ ಅಂತ ಫೀಲ್ ಕೊಡ್ಬೇಕಂದ್ರೆ ಇವೆಲ್ಲ ಆಡ್ ಮಾಡಬಹುದು. ನಮ್ಗೆ ಇದರಿಂದ ಏನಂದ್ರೆ ಹೋಮ್ ಆಟೋಮೇಶನ್ ಮಾಡ್ಲಿ. ಹೋಮ್ ಆಟೋಮೇಶನ್ ಇಂದ ನಮಗೆ ಸೊ ಒಂದು G+2 ಮನೆ ಅನ್ಕೊಳ್ಳೋಣ ಸರ್. G+2 ಮನೆಗೆ ನಮ್ಗೆ ಅರೌಂಡ್ ಒಂದು 2-3 ಲಕ್ಷ ಖರ್ಚಾಗುತ್ತೆ ಅಂತ ಅನ್ಕೊಳ್ಳೋಣ. ಬಟ್ ನಮ್ಮ ಬಜೆಟ್ಗಿನ ಜಾಸ್ತಿ ಆಗುತ್ತೆ. ಬಟ್ ಆ ಆಟೋಮೇಶನ್ ಆಯ್ತು ಅಂತ ಇಟ್ಕೊಳ್ಳಿ, ಆಟೋಮೇಶನ್ ಇಂದ ನಮ್ಗೆ ಎಷ್ಟೋ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಆಗೋದು ಕಡಿಮೆ ಆಗುತ್ತೆ. ಸೊ ಎಷ್ಟೊಂದು ನಾವು ಮರ್ತು ಹೋಗಂತಂತದ್ದು, ಎಲ್ಲ ಊರಿಗೆ ಹೋಗ್ತಾ ಇರ್ತೀವಿ, ಸಡನ್ ಆಗಿ ಯಾವ್ದೊಂದು ಫ್ಯಾನ್ ಹಾಕಿರ್ತೀವಿ, ಸೊ ಅದನ್ನ ನಾವು ಆಫೇ ಮಾಡಿರಲ್ಲ, ಹಂಗೆ ಹೋಗ್ಬಿಟ್ಟಿರ್ತೀವಿ, ಇಲ್ಲ ಏನೋ ಒಂದು ಈ ತರದಾಗಿರುತ್ತೆ. ಆಮೇಲೆ ಕೆಳಗಡೆ ಈವ್ನಿಂಗ್ ಹೋಗಿ ಮೇಲ್ಗಡೆ ರೂಮಲ್ಲಿ ಲೈಟ್ ಹಾಕ್ಬಿಟ್ಟು ಬಂದಿರ್ತೀವಿ. ಬಟ್ ಮತ್ತೆ ನಾವು 9 ಗಂಟೆಗೆ ಹೋಗ್ತೀವಿ ಮೇಲ್ಗಡೆ ಮಲ್ಕೊಳ್ಳೋಣ ಅಂತ ಮುಗಿಸ್ಕೊಂಡು ಗ್ರೌಂಡ್ ಫ್ಲೋರ್ ಇದ್ರೆ. ಬಟ್ ಅಲ್ಲಿ ಗಂಟ 3 hours ಸುಮ್ನೆ ಎಲೆಕ್ಟ್ರಿಸಿಟಿ ವೇಸ್ಟ್ ಆಗ್ತಾ ಇರುತ್ತೆ. ಕೆಲವೊಂದ್ಸತಿ ಗೀಸರ್ ಹಾಕಿ ಮರ್ತ್ ಬಂದಿರ್ತೀವಿ. ಸೊ ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಇದು ಕಂಟ್ರೋಲ್ ಬರುತ್ತೆ. ಸೊ ಹಂಗಾಗಿ ಏನಾಗುತ್ತೆ ಅಂತಂದ್ರೆ ಇವಾಗ ನೆಕ್ಸ್ಟ್ ಜನರೇಷನ್ ಬರೋರಾಗ್ಬೋದು. ನೆಕ್ಸ್ಟ್ ಇವಾಗ ಇರೋ ಟ್ರೆಂಡ್ ಏನಂತಂದ್ರೆ ಇವಾಗ ಯಾವ್ದನ್ನು ವೇಸ್ಟ್ ಮಾಡೋದಕ್ಕೆ ಜನಗಳು ಇಷ್ಟಪಡಲ್ಲ. ಕರೆಂಟ್ ಆಗ್ಲಿ ಏನಂದಾಗ್ಲಿ ಅದರಿಂದ ನಮ್ಗೆ ಚಾರ್ಜ್ ಹೋಗುತ್ತೆ ಅನ್ನೋದಿಲ್ಲ. ಇವಾಗ ಎಲ್ಲ ಮೈಂಡ್ ಡೆವಲಪ್ ಆಗ್ತಾ ಇದೆ. ಫುಡ್ ಹ್ಯಾಬಿಟ್ಸ್ ನೋಡಿ ಸರ್. ಹೌದು ಸರ್, ಫುಡ್ ಹ್ಯಾಬಿಟ್ಸ್ ಎಲ್ಲ ತೊಗೊಳ್ಳಿ ಸರ್. ಫಸ್ಟ್ ಅಂದ್ರೆ ಏನ್ ಸಿಕ್ಕಿದ್ರು ಸ್ಟ್ರೀಟ್ ಫುಡ್ ಹೆಂಗಾರು ತಿನ್ನೋರು ಎಲ್ಲ ಕ್ಯಾಲ್ಕುಲೇಟಿವ್ ಆಗಿ ತಿಂತಾರೆ. ಎಲ್ಲಾನು ಪ್ರಾಪರ್ ಇಷ್ಟೇ ತಿನ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇವಾಗ ಫುಡ್ ಮೇಲೆ ಬಂದಿದೆಯಲ್ಲ, ಅದೇ ತರ ನೆಕ್ಸ್ಟ್ ಇವಾಗ ನಮ್ಗೆ ಬಿಲ್ಡಿಂಗ್ಸ್ ಮೇಲೆ ಬರುತ್ತೆ, ಲಿವಿಂಗ್ ಅಲ್ಲಿ ಬರುತ್ತೆ. ಇವಾಗ ನೋಡಿ ಇವಾಗ ಸರ್ ಯಾಕೆ ಜಾಸ್ತಿ ಇವಾಗ ಸಸ್ಟೈನಬಲ್ ಎನರ್ಜಿ, ನ್ಯಾಚುರಲ್ ಎನರ್ಜಿನ ಯಾಕೆ ಕನ್ಸ್ಯೂಮ್ ಮಾಡಕ್ ಜನ ಇಷ್ಟಪಡ್ತಾರೆ ಅಂತಂದ್ರೆ, ನೋಡಿ ಸರ್, ನಮಗೆ ವಿಟಮಿನ್ ಡಿ ಸಿಗ್ಬೇಕು ಅಂದ್ರೆ ನಾವು ಟೆರೇಸ್ಗೆ ಹೋಗ್ಬೇಕಾಗಿರುತ್ತೆ. ನಾವು ಹೋಗೋದೇ ಇಲ್ಲ, ಹಳೆ ಬಿಲ್ಡಿಂಗ್ ಹೋಗಲ್ಲ. ಇವಾಗ ಏನಂತಂದ್ರೆ ಡಿಸೈನ್ ಮಾಡ್ಬೇಕಾದ್ರೇನೆ ನಮಗೆ ನಾವು ಹಾಲಲ್ಲಿ ಕುತ್ಕೊಂಡಿದ್ರು ನಮ್ಗೆ ಮಾರ್ನಿಂಗ್ ನಮ್ಗೆ ಆ ನ್ಯಾಚುರಲ್ ಎನರ್ಜಿ ಬರುತ್ತೆ ಅಂತ ನಂಗೆ ಡಿಸೈನ್ ಮಾಡ್ತೀವಿ ಅಂತಂದ್ರೆ ಅದು ವಾವ್ ಅಂತ ಇರುತ್ತೆ. ಆಮೇಲೆ ಅದರಿಂದ ಅವ್ರಿಗೆ ಹೆಲ್ತ್ ಬೆನಿಫಿಟ್ ಇದೆ. ಸೊ ಅದರಿಂದ ಅವ್ರಿಗೆ ಒಂದು ಮನೆ ಲಕ್ಸುರಿಯಾಗಿ ಲುಕ್ ಬರುತ್ತೆ ಅಂತಂದ್ರೆ ಜನಗಳು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಅದೇ ಟ್ರೆಂಡ್ ಇವಾಗ ಕಂಟಿನ್ಯೂ ಆಗುತ್ತೆ ಸರ್. ಆಮೇಲೆ ಈಗ ನ್ಯಾಚುರಲ್ ಎನರ್ಜಿ ಯೂಸ್ ಮಾಡೋದಕ್ಕೆ ಅಂತ ಹೇಳಿ
ಇವಾಗ ನಾನು ಹೇಳ್ದಂಗೆ ಎಲ್ಲಾ ಕಡೆ ಗೋಡೆ ಮಾಡಲ್ಲ, ಎಲ್ಲರಿಗೂ ಬಜೆಟ್ ಫ್ರೆಂಡ್ಲಿ ಮನೆ ಅಂತ ಮಾಡಲ್ಲ. ಈಗ ನೋಡಿ ನಾರ್ಮಲ್ ಸೈಜ್ಗೆ ಒಂದು ರೂಮ್ಗೆ ಒಂದು ವಿಂಡೋ ಇಟ್ಕೊಂಡು ಹೋಗ್ತಾ ಇದೀವಿ ಅಂತ ಇಟ್ಕೊಳ್ಳಿ. ಒಂದು ವಿಂಡೋ ಇಡ್ತೀವಿ ಅಂತ ಹೇಳಿದ್ರೆ ನಮಗೆ ಒಂದು ಅಪ್ರಾಕ್ಸಿಮೇಟ್ ಒಂದು XYZ ಅಮೌಂಟ್ ಒಂದು ಪರ್ ಸ್ಕ್ವೇರ್ ಫೀಟ್ 2,000 ರೂಪಾಯಿ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅದೇ ನಾವೆಲ್ಲ ಕಡೆ ಕ್ರಾಸ್ ವೆಂಟಿಲೇಷನ್, ದೊಡ್ಡ ದೊಡ್ಡ ವಿಂಡೋಸ್ ಮತ್ತೆ ಫಿಕ್ಸಡ್ ಗ್ಲಾಸಸ್ ಎಲ್ಲ ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೆ ಇನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ ಅಂತ ಅನ್ಕೋಬಹುದು. ಬಟ್ 50 ರೂಪಾಯಿ ಎಕ್ಸ್ಟ್ರಾ ಇವಾಗ ಯಾರು ಸ್ಪೆಂಡ್ ಮಾಡ್ತಾರೆ ನೋಡಿ. ಈಗ ರೈಟ್ ನಾವು ಯಾರು ದೊಡ್ಡದಾಗಿ ಕ್ರಾಸ್ ವೆಂಟಿಲೇಷನ್ ಇರಲಿ, ಮತ್ತೆ ನನಗೆ ಸ್ಕೈಲೈಟ್ ಇರಲಿ, ಮತ್ತೆ ಎಲ್ಲ ಕಡೆ ನನಗೆ ಕರ್ಟನ್ ಹಾಕೊಂಡ್ರು ಪರವಾಗಿಲ್ಲ. ಸೊ ನನಗೆ ಇಷ್ಟು ದೊಡ್ಡದು ಗ್ಲಾಸ್ ಬೇಕು, ನಾನು ಮೇಂಟೈನ್ ಮಾಡ್ತೀನಿ ಪರವಾಗಿಲ್ಲ, ನನಗೆ ಕರ್ಟನ್ ಹಾಕೊಂಡು ನಾನು ಮೋಟರೈಸ್ಡ್ ಮಾಡ್ಕೊಂತೀನಿ, ಒಂದು 100 ರೂಪಾಯಿ ಎಕ್ಸ್ಟ್ರಾ ಆಗಲಿ ಪರವಾಗಿಲ್ಲ ಅಂತ ಹೇಳಿ ಯಾರು ಇವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಆ ಮನೆಗಳು 10 ವರ್ಷ ಆದ್ರೂ ಹಳೆವಾಗಲ್ಲ. ಹಂಗೆ ಅನ್ಸುತ್ತೆ, ಹಂಗೆ ಇರುತ್ತೆ. ಸರ್ ಆಕ್ಚುಲಿ ನಾವು ಈ ತರ ಒಂದು 2-3 ಹೋಮ್ ಟೂರ್ ಮಾಡಿರ್ಬೋದಲ್ವಾ ಸರ್? ಹೌದು ಸರ್, ನಾವು ಮಾಡಿರೋದ್ರಲ್ಲಿ ಜಾಸ್ತಿ 2-3 ಮಾಡಿರ್ಬೋದು. ಜಾಸ್ತಿ ಮಾಡಿಲ್ಲ. ಅದೇ ನಾವು ಇವಾಗ ರಿಸರ್ಚ್ ಮಾಡಿದ ಪ್ರಕಾರ ನಾವು ಈಗ ನೆಕ್ಸ್ಟ್ 2026 ಹೆಂಗಪ್ಪ ಯಾವ್ದ್ರ ಮೇಲೆ ಪ್ರಿಪೇರ್ ಆಗ್ಬೇಕು ನಾವು ಅಂದ್ರೆ, ಯಾಕಂದ್ರೆ ಸರ್ ನಾವೇ ಟ್ರೆಂಡ್ ಕ್ರಿಯೇಟ್ ಮಾಡ್ಬೇಕಾಗಿರೋ, ನಾವೇ ಮಾಡ್ಬೇಕು. ಇವಾಗ ಕಸ್ಟಮರ್ ನಾವ್ ಹೇಳ್ಬೇಕು. ಓಕೆ, ನಮ್ಗೆ ಇವಾಗ ಅದೊಂದು ಗೋಲು ಏನಂದ್ರೆ, ಈಗ ನಮ್ಮ ಹತ್ರ ಕಟ್ಟಿಸ್ಕೊಂಡವ್ರಿಗೆ ಇನ್ನ ಏನೋ ಒಂದ್ 10 ವರ್ಷ ಆದ್ರೂ ಚೆನ್ನಾಗ್ ಅನ್ಸ್ಬೇಕು, ಒಂದು ವಾವ್ ಅಂತ ಫೀಲ್ ಕೊಡ್ಬೇಕು. ಅದಕ್ಕೆ ನಾವೇನೇನ್ ಆಡ್ ಆನ್ ಮಾಡಬೇಕು ಅಂತ ವರ್ಕೌಟ್ ಮಾಡಿದಾಗ ಇದೆಲ್ಲ ನಮ್ಗೆ ಸಿಗ್ತಾ ಇರೋದು. ಅಂಡ್ ಏನೋ ಅದನ್ನೆಲ್ಲ ಇವಾಗ ನಾವು ಅದನ್ನ ಇನ್ಸ್ಟಾಲ್ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ. ಆಮೇಲೆ ಫಸ್ಟ್ ಎಲ್ಲ ಅಂದ್ರೆ ಜನಗಳು ಏನಿದಿರೋದಂದ್ರೆ ಸೆಕ್ಯೂರಿಟಿ, ಹೆಂಗಪ್ಪ ಗ್ಲಾಸ್ ಹೊಡ್ಕೊಂಡು ಯಾರನ್ನ ಬಂದ್ಬಿಡ್ತಾರೆ, ಕಳ್ಳರು ಬಂದ್ಬಿಡ್ತಾರೆ, ಅದು ಇರಂತೆಲ್ಲ ಇತ್ತು. ಇವಾಗೆಲ್ಲ ಯಾವ್ದಿಲ್ಲ ಸರ್, ಎಲ್ಲದಕ್ಕೂ ಕೂಡ ಈಗ ನಮ್ಗೆ ಲಾಕರ್ಗೂ ಕೂಡ ಸ್ಮಾರ್ಟ್ ಲಾಕ್ಸ್ ಇದೆ, ಅದನ್ನು ಮತ್ತೆ ಎಲ್ಲಾ ಕಡೆ CCTV. ಸೊ CCTV ಹೆಂಗ್ ಬಂದಿದೆ ಅಂತ ಹೇಳಿದ್ರೆ, ಸೊ ನಾವು CCTVನ ನಮ್ಗೆ ಯಾರಾದ್ರೂ ಬಂದ್ರೆ ಅದು ಸೈರನ್ ಆಗತ್ತಾರ, ಸೈರನ್ ಆಗತ್ತಾರ, ಸೆನ್ಸರ್ ಲೈಟ್ ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಅದೇನೆ ಮಾತಾಡ್ಬಿಡುತ್ತೆ, ಯಾರು ವಯಸ್ಸೆಲ್ಲ ಬರುತ್ತೆ ಸರ್ ಇವಾಗ ಆ ತರದ್ದು. ಆಮೇಲೆ ಅದ್ರಲ್ಲಿ ಇಮಿಡಿಯೇಟ್ಲಿ ಏನಂತ ಹೇಳಿದ್ರೆ, ಇವಾಗ ಹೊಸದಾಗಿ ನಮ್ಮ ಪೊಲೀಸ್ ಕಡೆ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದನು ಇವಾಗ ನಾವೆಲ್ಲನ ಆಚೆ ಹೋಗ್ತಾ ಇದೀವಿ, 1 ವೀಕ್ ಟ್ರಿಪ್ ಹೋಗ್ತಾ ಇದೀವಿ. ಸೊ 1 ವೀಕ್ ಟ್ರಿಪ್ ಹೋಗ್ತಾ ಇದೀವಿ ಅಂದ್ರೆ ಅದಕ್ಕೆ ನಂಗೆ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ನಾವು ಪೊಲೀಸ್ ಸ್ಟೇಷನ್ಗೆ ಕೊಡ್ಬೋದು. ನಮ್ಮ ಮನೆನ ಪೊಲೀಸ್ ಸ್ಟೇಷನ್ಗೆ ಕೊಟ್ಬಿಟ್ಟು ಅವ್ರು ಬಂದು ಒಂದು ಕ್ಯಾಮ್ರಾ ಫಿಕ್ಸ್ ಮಾಡ್ತಾರೆ. ಅದು ಲೈವ್ ಕಂಟ್ರೋಲ್ ಏನಂದ್ರೆ ಸ್ಟೇಷನ್ ಸಿಗ್ತಾ ಇರುತ್ತೆ ಅವ್ರಿಗೆ. ಅದು ಮನೆ ಪೊಲೀಸ್ ಅಂತ ಮಾಡಿದಾರಲ್ಲ, ಅವ್ರು ಹಂಗಂದ್ರೆ ಸೆಕ್ಯೂರಿಟಿ ಕೊಡ್ರಿ ಅಂದ್ರೆ ಅವ್ರು ಬಂದು ನಿಂತ್ಕೊಂಡೇನ್ ಫಿಟ್ ಮಾಡ್ತಾರೆ ಅಷ್ಟೇನೆ. ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಏನು ಯಾರನ್ನ ಬಂದ್ರು ಅಂತಂದ್ರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಕಾಲ್ ಹೋಗುತ್ತೆ, ಸ್ಟೇಷನ್ ಕಾಲ್ ಹೋಗುತ್ತೆ, ಇಮಿಡಿಯೇಟ್ ಆಗಿ ಬಂದು ಏನೋ ಒಂದು ಆಕ್ಷನ್ಸ್ ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಈ ಟ್ರೆಂಡ್ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಇದು ನಾರ್ಮಲ್ ಆಗುತ್ತೆ. ಇವಾಗ ನಮ್ಗೆ ಅದು ವಾವ್ ಅನ್ಸ್ತಾ ಇದೆ, ಸ್ಟೇಷನ್ ಇಂದ ಈ ತರದೊಂದು ಸಪೋರ್ಟ್ ಸಿಗ್ತಾ ಇದೆಯಲ್ಲ. ಎಷ್ಟೊಂದ್ ಜನಕ್ಕೆ ಲಿಟ್ರಲಿ ನಮ್ಮ ಮನೆಯಲ್ಲಿ ನಾವೆಲ್ಲಾನು ಟ್ರಿಪ್ ಹೋಗ್ಬೇಕು, ಫ್ಯಾಮಿಲಿ ಟ್ರಿಪ್ ಹೋಗ್ಬೇಕು ಅದಿದು ಅಂತಂದ್ರೆ ಯಾರೊಬ್ರು ಮನೇಲಿ ಇರ್ಬೇಕು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವ್ ಒಬ್ರು ಮನೇಲಿ ಇರ್ರಿ, ಇಲ್ಲ ನೀವು ನೆಕ್ಸ್ಟ್ ಟ್ರಿಪ್ ಅಲ್ಲಿ ನೀವು ಹೋಗ್ರಿ, ಆ ತರದ್ ಇರುತ್ತೆ. ಇವಾಗ ಅದೆಲ್ಲ ಇಲ್ಲ, ಎಲ್ಲ ಫುಲ್ಲಿ ಆಟೋಮೇಟೆಡ್ ಸೆಕ್ಯೂರಿಟಿ ಇರುತ್ತೆ. ಆಮೇಲೆ ಎಲ್ಲೂ ಕೂಡ ಇನ್ ಭಯ ಪಡೋಂಥದ್ದು ಏನಿರಲ್ಲ. ಸೊ ಆ ಲೆವೆಲ್ ಸೆಕ್ಯೂರಿಟಿ ಬರ್ತಾ ಇದೆ, ಅದೇನೋ ಆಟೋಮೇಟೆಡ್ ಸೆಕ್ಯೂರಿಟಿ. ಸೊ ಅದನ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡಿದೀವಿ ಈಗ. ಸೊ ನಮ್ಮನೆ ಹಳೇದಾಗಲ್ಲ. 200% ವಿಂಡೋಸ್ ಮತ್ತೆ ಸ್ಕೈಲೈಟ್ಸ್ ಮತ್ತೆ ವೆಂಟಿಲೇಷನ್ ಪ್ರಾಪರ್ ಆಗಿದೆ. ನಮ್ಗೆ 70% ನಮ್ಗೆ ನ್ಯಾಚುರಲ್ ಲೈಟೇ ಬರ್ತಾ ಇದೆ, ನಾವು ಲೈಟ್ಸೇ ಆನ್ ಮಾಡ್ತಾ ಇಲ್ಲ, ಆರ್ಟಿಫಿಷಿಯಲ್ ಲೈಟ್ಸ್ ನಾವು ಆನೇ ಮಾಡ್ತಾ ಇಲ್ಲ. ಸೊ ಅದು ನಮ್ಗೆ ಟ್ರೆಂಡ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಯಾವಾಗಾದ್ರೂ ಅದು ನಮ್ಗೆ ವಾವ್ ಅಂತ ಅನ್ಸುತ್ತೆ. ಆಮೇಲೆ ಇದ್ರ ಜೊತೆಲಿ ಸೋಲಾರ್ ಪ್ಯಾನಲ್ಸ್ ಇವಾಗ ಯಾರೋ ಒಬ್ರು ಹಾಕಿದ್ರೆ ನಾವ್ ಅನ್ಕೊಂತೀವಿ ಇದೇನು ಸುಮ್ನೆ ಹಾಕೊಂಡು ಕರೆಂಟ್ ಅಲ್ಲೇ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ನಾವು ಅನ್ಕೊಂತೀವಿ. ಮೋಡ ಬಂದ್ರೆ ಬರಲ್ಲ, ಯಾಕೆ ಒಂದ್ಸತಿ 2 ಲಕ್ಷ 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಮೈಂಡ್ ಸೆಟ್ ಅದ್ರಲ್ಲಿ ಇರುತ್ತೆ. ಬಟ್ ನೆಕ್ಸ್ಟ್ ಜನರೇಷನ್ ಹೆಂಗಿದೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಹೆಂಗಿದೆ ಅಂತಂದ್ರೆ ಆಲ್ಮೋಸ್ಟ್ 70 to 80% ಸೋಲಾರ್ ಎನರ್ಜಿನ ಯೂಸ್ ಮಾಡ್ತಾರೆ. ಕರೆಕ್ಟ್ ಸರ್. ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಜನ ಅನ್ಕೋಬಹುದು ಸೋಲಾರ್ ಅಲ್ಲಿ ಕಾರ್ ಚಾರ್ಜ್ ಆಗಲ್ಲ, ಸೋಲಾರ್ ಅಲ್ಲಿ ಸ್ಕೂಟರ್ ಚಾರ್ಜ್ ಆಗಲ್ಲ ಎಲೆಕ್ಟ್ರಿಕಲ್ ಅಂತ ನೀವು ಅನ್ಕೊಂತಾ ಇರ್ಬೋದು. ಇಲ್ಲೊಂದು ಸೊಲ್ಯೂಷನ್ ಇದೆ, ಏನ್ ಗೊತ್ತಾ? ನೀವು ಸೋಲಾರ್ ಅಲ್ಲಿ ಯೂನಿಟ್ಸ್ ಅನ್ನ ಜನರೇಟ್ ಮಾಡಿ ಬೆಸ್ಕಾಮ್ಗೆ ಕೊಟ್ಬಿಡಿ, ಓಕೆನಾ? 100-200 ಯೂನಿಟ್ ಜನರೇಟ್ ಮಾಡಿ ಕೊಟ್ಬಿಡಿ ಬೆಸ್ಕಾಮ್ಗೆ. ನೀವು ಇಲ್ಲಿ ಬೆಸ್ಕಾಮ್ ಇಂದ ಕರೆಂಟ್ ಬರುತ್ತಲ್ಲ, ಕಾರರ ಚಾರ್ಜ್ ಹಾಕೊಳ್ಳಿ, ಸ್ಕೂಟರ ಚಾರ್ಜ್ ಹಾಕೊಳ್ಳಿ, ಎಂಡ್ ಆಫ್ ದ ಮಂತ್ ನೀವೆಷ್ಟು ತಗೊಂಡಿರ್ತೀರಾ, ಎಷ್ಟು ಕೊಟ್ಟಿರ್ತೀರಾ, ಅದನ್ನೆರಡನ್ನು ಬ್ಯಾಲೆನ್ಸ್ ಮಾಡ್ಬಿಟ್ರೆ ಇಟ್ಸ್ ವೆರಿ ಚೀಪ್ ಆಗುತ್ತೆ. ಜನರೇನ್ ಅನ್ಕೊಂತಾರೆ ಅಂದ್ರೆ ಸೋಲಾರ್ ಇಂದ ಕಾರ್ ಚಾರ್ಜ್ ಆಗಲ್ವಲ್ಲ ಅನ್ಕೊಂತಾರೆ, ಯಾಕೆ ಮಾಡ್ಬೇಕು ಅಂತ ಹೇಳ್ಕೊಂತಾರೆ. ನೆಕ್ಸ್ಟ್ ಏನಿದೆ ಅಂತಂದ್ರೆ,
ಎಸ್ಪೆಷಲಿ ಸೋಲಾರ್ ಮ್ಯಾನುಫ್ಯಾಕ್ಚರ್ ಅವ್ರಿಗಂತೂ ನೆಕ್ಸ್ಟ್ ವಂಡರ್ಫುಲ್ ಸರ್. ಆಪರ್ಚುನಿಟಿ ಇದೆ ಅಂತ. ಎಸ್, ಬಿಸ್ನೆಸ್ ಮಾಡೋದಿದ್ರೆ ಮಾಡ್ಬೋದು. ಸೋಲಾರ್ ಇವಾಗ ನಾವೇ ಸರ್ ಇಷ್ಟ ದಿನದವರೆಗೂ ಸೋಲಾರ್ ಅವರು ಯಾರನ್ನ ಬಂದು ಅಪ್ರೋಚ್ ಮಾಡೋರು ನಮಗೆ ಸರ್ ಯಾರನ್ನ ಆರ್ಡರ್ ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ನಾವು ತಲೆಗೆ ಹಾಕೊಂಡು ಆಯ್ತು ಸರ್ ಹೇಳ್ತೀವಿ ಬಿಡು ಅಂತ ಹೇಳ್ಬಿಟ್ಟು ಕಾರ್ಡ್ ಇಸ್ಕೊಂಡು ಸುಮ್ಮನೆ ಕಳ್ಸಿಬಿಡ್ತಾ ಇದ್ವಿ ಹೋಗಿ ಸರ್ ಅಂತ ಹೇಳ್ಬಿಟ್ಟು. ಇವಾಗ ಹಂಗ ಆಗಲ್ಲ. ಇವಾಗ ನಾವು ಕೂಡ ಫೈಂಡ್ ಮಾಡಿ ಹುಡುಕ್ಬೇಕಾಗತ್ತೆ, ಯಾರು ಪ್ರಾಪರ್ ಪರ್ಸನ್ ಇದಾನೆ, ಏನಕ್ಕಾಗತ್ತೆ, ಎಲ್ಲದಕ್ಕೂ ನಾವು ಸಜೆಸ್ಟ್ ಮಾಡ್ಲೇಬೇಕು. ಇಲ್ಲಾಂದ್ರೆ ನಮ್ಮನೆ ನಾವು ಕಟ್ಟ ಮನೆ ಔಟ್ಡೇಟ್ ಆಗೋಗ್ಬೋದು. ಕೇಳ್ತಾರಲ್ಲ ಸರ್, ವೆಂಡರ್ ಇದಾರೆ ಸರ್ ನಿಮ್ಮ ಹತ್ರ, ವೆಂಡರ್ ಇದಾರೆ ಅಂತ ಕೇಳ್ತಾರೆ. ಇವಾಗ ಹೇಳಿ ನಾವು ಸಜೆಸ್ಟ್ ಮಾಡ್ಲೇಬೇಕು ಈಗ. ಯಾಕಂದ್ರೆ ಟ್ರೆಂಡ್ಗೆ ನಾವು ಹೊಸ ಟ್ರೆಂಡ್ ಏನ್ ಮಾಡ್ತಾ ಇದೀವಿ ಅಂತ ತೋರ್ಸ್ಕೊಳ್ಳೇಬೇಕು ನಾವು. ಕರೆಕ್ಟ್. ಹಂಗಾಗಿ ಅದ್ರದ್ದು ಮೇಲೆ ತುಂಬಾ ಫೀಚರ್ಸ್ ಹೋಗುತ್ತೆ. ಆಮೇಲೆ ಇದನ್ನ ಯಾಕೆ ಜನಗಳು ಇಷ್ಟಪಡ್ತಾರೆ ಈಗ ಸೋಲಾರ್ ಎನರ್ಜಿ ಸರ್, ಒನ್ಲಿ ಬಜೆಟ್ ಸೇವ್ ಆಗುತ್ತೆ ಅನ್ನೋದಕ್ಕಷ್ಟೇನಾ? ಇವಾಗ ನಮ್ಗೆ ಏನೋ ಚೀಪ್ ಆಗುತ್ತೆ ಅನ್ನೋದು ಒಂದೇ ರೀಸನ್ ಅಂತ ಹೇಳಿ ಯೂಸ್ ಮಾಡಲ್ಲ. ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಇವಾಗ ನೆಕ್ಸ್ಟ್ ಜನರೇಷನ್ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ಕೂಡ ಇದನ್ನೆಲ್ಲ ರೆಗ್ಯುಲೇಷನ್ ಯಾಕೆ ತರ್ತಾ ಇದೆ ಅಂತಂದ್ರೆ ಇದರಿಂದ ನಮ್ಗೆ ಇವಾಗ ನೋಡಿ ಸರ್, ಕರೆಂಟ್ ನಾವು ಜನರೇಟ್ ಮಾಡ್ಬೇಕಂದ್ರೆ ನಮ್ ಕಾರ್ಬನ್ ಎಮಿಷನ್ ಜಾಸ್ತಿ ಆಗುತ್ತೆ, ಎನ್ವಿರಾನ್ಮೆಂಟ್ ಪೊಲ್ಯೂಟ್ ಆಗುತ್ತೆ. ಬಟ್ ನಾವೇ ಸೋಲಾರ್ ಯೂಸ್ ಮಾಡ್ಕೊಂಡು ನ್ಯಾಚುರಲ್ ಎನರ್ಜಿಯಿಂದಾನೆ ನಾವು ಕರೆಂಟ್ನೆಲ್ಲ ನಾವು ರೆಡಿ ಮಾಡ್ಕೊಂತ ಇದೀವಿ ಅಂತ ಹೇಳಿದ್ರೆ ನಮಗೆ ಅದು ಕಾರ್ಬನ್ ಎಮಿಷನ್ ಕಡಿಮೆ ಆಗುತ್ತೆ, ಅದರಿಂದ ಎನ್ವಿರಾನ್ಮೆಂಟ್ ಚೆನ್ನಾಗುತ್ತೆ. ಸೊ ಇವಾಗ ನೆಕ್ಸ್ಟ್ ಜನರೇಷನ್ ಹೆಂಗಿದೆ ಅಂತಂದ್ರೆ ನಂದು 10 ರೂಪಾಯಿ ಹೋದ್ರೂ ಪರವಾಗಿಲ್ಲಪ್ಪ, ನನ್ನ ಮಕ್ಳಿಗೆ ವಾತಾವರಣ ಚೆನ್ನಾಗಿರ್ಬೇಕು ಅಂದ್ರೆ ಈಕೋ ಫ್ರೆಂಡ್ಲಿ ಕಡೆ ಹೋಗ್ತಾರೆ. ಇನ್ನೊಂಚೂರು ಇನ್ಫಾರ್ಮೇಶನ್ ಕೊಡಿ ಈಕೋ ಫ್ರೆಂಡ್ಲಿ ಕಡೆ ಅಂದ್ರೆ ಸರ್ ಇವಾಗ ಸೋಲಾರ್ದೊಂದು ಹೇಳ್ಬೋದು. ಅಂಡ್ ನೆಕ್ಸ್ಟ್ ಗ್ರೀನ್ ಹೋಮ್ಸ್ ಅಂತ ಒಂದಿದೆ, ಅದೊಂದು ಬಿಗ್ ಟಾಪಿಕ್ ಮಾತಾಡೋಣ. ಸರಿ. ಅಂಡ್ ಇದ್ರಲ್ಲಿ ಇವಾಗ ಸೋಲಾರ್ ಏನಂತಂದ್ರೆ ನಾವು ಒಂದ್ ಮನೆಗೆ ಅಂದ್ರೆ 3-4 ಕಿಲೋವಾಟ್ ಬೇಕಾಗುತ್ತೆ. ಅದಕ್ಕೊಂದು 1 ಕಿಲೋವಾಟ್ 1 ಲಕ್ಷ ಅಂತಂದ್ರೂ 3 to 4 lakhs ಅಂತ ಅಮೌಂಟ್ ಖರ್ಚಾಗುತ್ತೆ ಸರ್. ಬಟ್ ಇವಾಗ ಜನಗಳು ಇನ್ವೆಸ್ಟ್ ಮಾಡಕ್ ರೆಡಿ ಆಗ್ತಾ ಇದಾರೆ. ಯಾಕಂತಂದ್ರೆ ಎನ್ವಿರಾನ್ಮೆಂಟ್ ಚೆನ್ನಾಗಿರ್ಲಿ, ಆಮೇಲೆ ನಮಗೆ ಗೌರ್ಮೆಂಟ್ ಕೂಡ ಇದನ್ನ ಏನು ಕಂಪಲ್ಸರಿ ಮಾಡ್ತಾ ಇದೆ. ಸೊ ಕಂಪಲ್ಸರಿ ಮಾಡಿದಾಗ ಏನಾಗುತ್ತೆ, ಹೋಗ್ತಾ ಇದು ನಮ್ಮ ಮನೆಯಲ್ಲಿ ಇದೆ ಅಂತಂದ್ರೆ ಇದು ಔಟ್ಡೇಟ್ ಅನ್ಸ. ಇಲ್ಲೊಂದು ಮೆಸೇಜ್ ಕೊಟ್ಬಿಡ್ತೀನಿ ಸರ್. ನಾನು ನೋಡಿ ಸರ್ ಹೇಳಿದ್ರು ಇವಾಗ ಜನ ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಆಗ್ತಾ ಒಬ್ವಿಯಸ್ಲಿ ರೆಡಿ ಆಗ್ತಾ ಇದಾರೆ. ನಾನು ಕೆಲವೊಂದು ಬ್ರ್ಯಾಂಡ್ ಗಳನ್ನ ನಾನು ಚಾನಲ್ ಅಲ್ಲಿ ಪ್ರಮೋಟ್ ಮಾಡ್ತೀನಿ ಈ ಸೋಲಾರ್ ಇನ್ವರ್ಟರ್ ಗಳಲ್ಲೇ. ಅವ್ರೇನ್ ಮಾಡ್ತಾರೆ, ಬೆಂಗಳೂರು ಮಾತ್ರ ಸರ್ವಿಸ್ ಕೊಡ್ತಾ ಇದಾರೆ. ಅಪಾರ್ಟ್ ಫ್ರಮ್ ಬೆಂಗಳೂರು ತುಂಬಾನೇ ಎನ್ಕ್ವೈರೀಸ್ ಬರ್ತಾ ಇದೆ, ಮಾಡಕ್ ಆಗ್ತಾ ಇಲ್ಲ. ಸೊ ಯಾರಾದ್ರೂ ಕೂಡ ತುಮಕೂರು, ಮೈಸೂರು, ಹಾಸನ ಬೇರೆ ಕಡೆಗಳಲ್ಲಿ ಸೋಲಾರ್ ಮಾಡಬೇಕು, ನಾವು ಒಂದು ಇನ್ವರ್ಟರ್ ಮಾಡೋಣ ಅಂತ ಇದ್ರೆ ಆಬ್ವಿಯಸ್ಲಿ ಮಾಡಿ. ಎನ್ಕ್ವೈರೀಸ್ ತುಂಬಾ ಇದೆ. ಇಲ್ಲಿ ಬೆಂಗಳೂರವರೆಗೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ, ನಾನೇ ಪ್ರಮೋಟ್ ಮಾಡೋರಿಗೆ ಸಪ್ಲೈ ಮಾಡಕ್ ಆಗ್ತಾ ಇಲ್ಲ, ಕೆಲಸ ತುಂಬ್ಕೊಂಡ್ಬಿಟ್ಟಿದೆ ಸರ್ ಇಲ್ಲಿ, ಅದಕ್ಕೆ ಇಲ್ಲ. ಸೊ ದಯವಿಟ್ಟು ಈ ಫೀಲ್ಡ್ ಗೆ ಬನ್ನಿ. ಸರ್ ಹೇಳಿದ್ರಲ್ಲ ಅವಾಗ್ಲೇ ಸರ್, ಕಂಟಿನ್ಯೂ. ಇದ್ರ ಜೊತೆನಲ್ಲಿ ನಮಗೆ ಏನಂತಂದ್ರೆ ಸರ್, ಸೋಲಾರ್ ಇಂದ ನಮಗೆ ಲಾರ್ಜ್ ಬೆನಿಫಿಟ್ಸ್ ಅಂತ ಇದೆ. ಹಂಗಾಗಿ ಜನಗಳೆಲ್ಲರೂ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೇ ಮಾಡ್ತಾರೆ 201%. ಸೊ ನೆಕ್ಸ್ಟ್ ನಮಗೆ ಬಂದ್ರೆ ಇವಾಗ ನಮಗೆ ಏನು ಗ್ರೀನ್ ಹೋಮ್ ಕಾನ್ಸೆಪ್ಟ್ ಅಂತ ಹೇಳಿ ನಾವು ಓದ್ವಿ ಅಂತ ಹೇಳಿದ್ರೆ, ಇಲ್ಲ ಸಸ್ಟೈನಬಲ್ ಪ್ರಾಡಕ್ಟ್ ಅಂತ ಓದ್ವಿ ಅಂತಂದ್ರೆ ನಮಗೆ ಇನ್ನ ನೆಕ್ಸ್ಟ್ ಏನಂದ್ರೆ ಈ ಪೋರತಮ್ ಬ್ಲಾಕ್ಸ್ ಯೂಸ್ ಮಾಡೋದು, ಮತ್ತೆ ಈಗ ಸ್ವಲ್ಪ ಮಡ್ ಬ್ಲಾಕ್ಸ್ ಯೂಸ್ ಮಾಡೋದು, ಡಿಮ್ಯಾಂಡ್ಸ್ ಜಾಸ್ತಿ ಆಗೋದು. ಆಮೇಲೆ ನ್ಯಾಚುರಲಿ ನಮಗೆ ನ್ಯಾಚುರಲ್ ಎಲಿಮೆಂಟ್ಸ್ ನ ಜಾಸ್ತಿ ಇಂಟಿಗ್ರೇಟ್ ಮಾಡೋದು, ಜಾಲಿ ಎಲಿವೇಶನ್ಸ್ ಮಾಡೋದು, ಇದೆಲ್ಲ ಸ್ವಲ್ಪ ಜಾಸ್ತಿ. ಅದನ್ನ ಇವಾಗ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಸ್ವಲ್ಪ ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ ಅಂತ ಹೇಳಿ. ಅಂದ್ರೆ ಅಟ್ಲೀಸ್ಟ್ ಎಲ್ಲಾನು ಫುಲ್ ಜಾಲಿನಲ್ಲೇ ಕಟ್ಟಬೇಕು, ಎಲ್ಲ ಫುಲ್ ಇದ್ರಲ್ಲೇ ಮಾಡ್ಬೇಕು ಅನ್ನೋದಕ್ಕಿಂತ ಒಂದಷ್ಟು ಇಂಪ್ಲಿಮೆಂಟೇಷನ್ ಮಾಡ್ಕೋಬಹುದು. ನೀವು ಮಾಡ್ತೀರಾ ಸರ್ ಅದನ್ನ ಇವಾಗ ನಾವು ಅದೇ ಇಷ್ಟ ದಿನವರೆಗೂ ನಾವು ಯಾಕೆ ತಲೆ ಬಿಸಿ ಅಂತ ಇರ್ಲಿಲ್ಲ. ಈ ಕಂಪಲ್ಸರಿ ಮಾಡ್ಲೇಬೇಕು, ಇಲ್ಲ ಟ್ರೆಂಡಿಗೆ ನಾವು ಮ್ಯಾಚ್ ಆಗಲ್ಲ, ಆಗ್ತಾ ಇಲ್ಲ. ಸೊ ಜಾಲಿ ಇಂಟಿಗ್ರೇಟ್ ಮಾಡ್ಬೇಕು, ಪೋರತರಂ ಕೆಲವು ಕಡೆ ಎಲ್ಲ ಕಡೆ ಕಟ್ಟಬೇಕು, ಕೆಲವು ಕಡೆ ಮಲ್ಟಿಪ್ಲೆಕ್ಸ್ ಮಾಡ್ಬೇಕು. ಅದನ್ನೆಲ್ಲ ನಾವು ಈಗ ಇಂಟಿಗ್ರೇಟ್ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ನಾವು 100 ಬಿಲ್ಡಿಂಗ್ ಮಾಡಿದ್ವಿ ಅಂದ್ರೆ ಒಂದ್ 4-5 ಅಷ್ಟೇ ನಾವು ಸಜೆಸ್ಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ಸ್ವಲ್ಪ ಸಪರೇಟ್ ಸ್ಕಿಲ್ ಬೇಕಂತ. ಈ ಮ್ಯಾಂಗ್ಳೂರ್ ರೂಪಿಂಗ್ ಮಾಡ್ಬೇಕು, ಅದನ್ನ ನಾವು ಪ್ಲಾನ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಅದ್ರ ಮೇಲೆ ಟ್ರೆಂಡ್ ಬರ್ತಾ ಇದೆ, ನಾವು ಅದು ಮಾಡ್ಲೇಬೇಕು. ಅಂಡ್ ನಮಗೆ ವಿಂಡೋಸ್ಗೂ ಅಷ್ಟೇ ನಾರ್ಮಲ್ ವಿಂಡೋಸ್ ಬಂದಾಗಿದೆ, ಗ್ಲೇಸ್ಡ್ ವಿಂಡೋಸ್ ಬಂದಿದೆ. ಆದ್ರೆ ಇವಾಗ ಎಲ್ಲ ಗ್ಲಾಸ್ ಜಾಸ್ತಿ ಯೂಸ್ ಆಗೋದ್ರಿಂದ ಸೊ ಅದರಲ್ಲಿ ಯಾವ ತರ ಟ್ರೆಂಡ್ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನಮ್ಗೆ ಹೀಟ್ ಕಡಿಮೆ ಬಂದು ನಮ್ಗೆ ಹೆಲ್ತ್ಗೆ ಎಷ್ಟು ಬೇಕೋ, ಎಷ್ಟು ಬೆಳಕು ಬೇಕೋ ಅಷ್ಟು ಮಾತ್ರ ನೀಟ್ ಒಳಗಡೆ ಬಂದಂಗೆ UV ರೇಡಿಯೇಷನ್ಸ್ ಕಮ್ಮಿ ಮಾಡಿ, ಬಟ್ ಬೆಳಕು ಜಾಸ್ತಿ ಬರಂಗೆ ಗ್ಲಾಸಸ್ ಬರ್ತಾ ಇದೆ. ಈ ಸನ್ ಗ್ಲಾಸ್ ಅಲ್ಲಿ ಇದಿರುತ್ತೆ ಸರ್ ಟೆಕ್ನಾಲಜಿ. ನಮ್ಗೆ ಇವಾಗ ಎಲ್ಲಾನು ಗ್ಲಾಸ್ ಅಲ್ಲೇ ಬರ್ತಾ ಇದೆ, ಗ್ಲಾಸಸ್ ಏನೋ ಹೊಸ ಟ್ರೆಂಡ್ ಬಂದಿದೆ. ಸೊ ಆ ತರ ಗ್ಲಾಸಸ್ ನಾವ್ ಇವಾಗ ಇಂಟಿಗ್ರೇಟ್ ಮಾಡ್ಬೇಕು. ಸರಿ, ಯಾರ್ದೆಲ್ಲ ದೊಡ್ಡ ಗ್ಲಾಸಸ್ ಅಂತ ಪ್ಲಾನ್ ಮಾಡ್ತೀವಲ್ಲ, ಸೊ ಅಂತದಕ್ಕೆ ಇದನ್ನ ನಾವು ಇಂಟಿಗ್ರೇಟ್ ಮಾಡಿದ್ವಿ ಅಂತಂದ್ರೆ ಸೂಪರ್ ಆಗಿ ಬಂದ್ಬಿಡುತ್ತೆ. ಅದು ಇವಾಗ ಹೊಸದು ನೆಕ್ಸ್ಟ್ ನಮ್ಗೆ ಅದರಿಂದ ಬರೋ ಪ್ರಾಬ್ಲಮ್ ಆಲ್ರೆಡಿ ಅರೆಸ್ಟ್ ಆದಂಗೆ. ಸೊ ಇದಿಷ್ಟು ಇವಾಗ ಕಾಮನ್ ಟ್ರೆಂಡ್ಸ್ ಸರ್. ಸೊ ನಾವು ಇಷ್ಟ ದಿನ ಅನ್ಕೊಂತಿದ್ದೇನಂತಂದ್ರೆ ನಮ್ಗೆ ಎಲಿವೇಶನ್ ಚೆನ್ನಾಗಿದ್ರೆ ಗ್ರ್ಯಾಂಡ್ ಆಗಿರುತ್ತೆ, ನಮಗೆ ಏನು ರೂಮ್ ಸೈಜ್ ದೊಡ್ಡದಾಗಿದ್ರೆ ಗ್ರ್ಯಾಂಡ್ ಆಗಿರುತ್ತೆ, ಅದೆಲ್ಲ ಇಲ್ಲ. ಇವಾಗ ಈ ತರದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಔಟ್ಸ್ಟ್ಯಾಂಡಿಂಗ್ ಅಂತ ಚೆನ್ನಾಗಿ ಬರುತ್ತೆ. ಕರೆಕ್ಟ್. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಹೋಗ್ತಿದೆ ಅಂತಂದ್ರೆ ಸರ್, ಎಲ್ಲದನ್ನ ಇವಾಗ ಏನಂತಂದ್ರೆ ನಮಗೆ ಗಾರ್ಡನಿಂಗ್ ಮೇಲೆ ಹೋಗ್ತಾ ಇದೆ ಸರ್. ಅಂದ್ರೆ ಲ್ಯಾಂಡ್ಸ್ಕೇಪಿಂಗ್ ಅಂತ ಏನಂತೀವಲ್ಲ, ಫಸ್ಟ್ ಲ್ಯಾಂಡ್ಸ್ಕೇಪಿಂಗ್ ಅಂತಂದ್ರೆ ಏನಂತ ಇತ್ತು ಅಂತಂದ್ರೆ
ದಟ್ ಇಸ್ ಅನ್ ಬರೀ ಯಾವ್ದೋ ಒಂದು ಕಾಲೇಜಸ್ ಸ್ಕೂಲ್ಸ್ ಇಲ್ಲ ರೆಸಾರ್ಟ್ಸ್ ಆ ತರದಲ್ಲಿ ಮಾತ್ರನೇ ಅದಿರುತ್ತೆ. ನಮ್ಗೆಲ್ಲ ಗಾರ್ಡನಿಂಗ್ ಮಾಡೋದು ಗಿಡಗಳು ಬೆಳೆಸೋದು ಅದೆಲ್ಲಾನು ಅಲ್ಲಿ ಮಾತ್ರನೇ ಇರುತ್ತೆ. ನಮ್ಗೆ 30-40 ಬೇಕಾಗಿಲ್ಲ ಆಗಲ್ಲ ಅಂತ. ಅಂತ ಅನ್ಕೊಂತ ಇದೀವಿ. ಆಮೇಲೆ ಇವಾಗ ಗಂಟ ಏನ್ ಇದ್ದಿದ್ದು ಟ್ರೆಂಡ್ ಅಂದ್ರೆ ಕಾಂಪೌಂಡ್ ಮುಂದೆಗಡೆ ಒಂದ್ 4 ಗಿಡ ಹಾಕಿದ್ರೆ ಅದೊಂದು ಟ್ರೆಂಡ್ ಅಂತ ಪ್ಲಾಂಟರ್ ಬಾಕ್ಸ್ ಮಾಡ್ಕೊಂಡ್ರೆ ಬಾಕ್ಸ್ ಮಾಡಿದ್ರೆ ಸಾಕು. ಇವಾಗ ರೈಟ್ ನಾವ್ ಇರೋದು ಅಷ್ಟ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಅಪ್ಡೇಷನ್ ಅಂತ ಹೋದ್ರೆ ಏನಾಗಿದೆ ಅಂದ್ರೆ ಸ್ವಲ್ಪ ಯಾರನ್ನ ಚೂರು ಗಾರ್ಡನಿಂಗ್ ಮೇಲೆ ಇಂಟ್ರೆಸ್ಟ್ ಇರೋರು ಟೆರೆಸ್ ಗಾರ್ಡನಿಂಗ್ ಅದನ್ನು ಔಟ್ ಆಫ್ 100 ಒಂದು 10% ಅಂತ ಹೇಳಿ ಕೆಲವರು ಬಾಲ್ಕನಿಲಿ ಮಾಡ್ಕೊಂತಾರೆ. ಅಷ್ಟ್ ಮಾತ್ರನೇ ಇದ್ದಿದ್ದು. ಬಟ್ ಇವಾಗ ನೆಕ್ಸ್ಟ್ ಟ್ರೆಂಡ್ ಹೆಂಗಿದೆ ಅಂತಂದ್ರೆ ಸರ್ ಇದನ್ನು ಕೂಡ ಯಾರನ್ನ ಬಿಸ್ನೆಸ್ ಮಾಡ್ತಾರೆ ಅಂತಂದ್ರೆ ಯೂಸ್ ಅಪರ್ಚುನಿಟಿ ಇದೆ. ಲ್ಯಾಂಡ್ಸ್ಕೇಪಿಂಗ್ ಈಗ ಮತ್ತೆ ಗಾರ್ಡನಿಂಗ್ ಇವಾಗ ಹೆಂಗ್ ಟ್ರೆಂಡ್ ಚೇಂಜ್ ಆಗ್ತಿದೆ ಅಂತ ಹೇಳಿದ್ರೆ ಸರ್ ಪ್ರತಿಯೊಂದನ್ನು ಕೂಡ ಇವ್ ಮನೆ ಒಳಗಡೆ ಈಗ ಈ ಕಾರ್ಪೊರೇಟ್ ಆಫೀಸ್ಗೆಲ್ಲ ಹೋದ್ರೆ ನಮ್ಗೆ ಎಲ್ಲಾ ಕಡೆನೂ ಪ್ಲಾಂಟೇಶನ್ಸ್ ಇರುತ್ತೆ. ನ್ಯಾಚುರಲ್ ಆಫೀಸ್ ಒಳಗಡೆ ಪ್ಲಾಂಟೇಶನ್ ಒಳಗಡೆ ಎಲ್ಲ ಇರುತ್ತೆ. ಸೊ ಅದು ಇವಾಗ ಮನೆಗಳಿಗೂ ಬರುತ್ತೆ. ಪ್ರತಿಯೊಂದು ಈಗ ಬೆಡ್ರೂಮ್ ಅಲ್ಲೂ ಕೂಡ ವಾಸ್ತು ಗಿಡಗಳಂತ ಹೇಳೋದಾಗ್ಬೋದು. ಆಮೇಲೆ ಇವಾಗ ನಾವ್ ಎಲ್ಲಾ ಕಡೆ AC ಆನ್ ಮಾಡ್ಬೇಕಂತಾನೆ ಇಲ್ಲ. ಸೊ ನ್ಯಾಚುರಲ್ ಆಗಿ ಏರ್ ಪ್ಯೂರಿಫೈರ್ ಮಾಡೋಂತ ಗಿಡಗಳಾಗ್ಬೋದು. ಆಮೇಲೆ ನಮ್ಗೆ ಬಾಲ್ಕನಿಗೆ ಅಂತ ಸೂಟಪ್ ಆಗೋದಾಗ್ಬೋದು. ಮತ್ತೆ ಲಿವಿಂಗ್ ಅಲ್ಲಿ ಇಡೋಂತ ಗಿಡಗಳಾಗ್ಬೋದು. ಸೊ ಇದನ್ನೆಲ್ಲಾನು ಕೂಡ ಏನಂತಂದ್ರೆ ಜನಗಳು ತುಂಬಾ ಲೈಕ್ ಮಾಡ್ತಾ ಇದಾರೆ. ಅಂದ್ರೆ ಎಲ್ಲರೂ ಅದ್ರ ಓರಿಯೆಂಟೆಡ್ ಆಗಿ ಹೋಗ್ತಾ ಇದಾರೆ. ಆಮೇಲೆ ವರ್ಟಿಕಲ್ ಗಾರ್ಡನಿಂಗ್ ಮನೆ ಒಳಗಡೆ ಮಾಡ್ಕೊಳ್ಳೋದಾಗ್ಬೋದು. ಸೊ ಯಾಕೆ ಇದ್ರ ಮೇಲೆ ಹೋಗ್ತಾ ಇದಾರೆ, ಇದನ್ನ ಮೇಂಟೆನೆನ್ಸ್ ಜಾಸ್ತಿ, ನಮ್ಗೆ ಎವ್ರಿ ಮಂತ್ ಅದ್ರ ಮೇಲೆ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆಮೇಲೆ ಅದನ್ನ ನಾವು ನೋಡ್ಕೊಳ್ಳೋದು ತುಂಬಾ ಇದೆಲ್ಲ ನಮ್ಗೆ ಟಫ್ ಅಂತ ಹೇಳ್ಬಿಟ್ಟು ಇವಾಗ ಇಷ್ಟು ದಿನದವರೆಗೂ ಅದನ್ನ ಯಾರು ಮಾಡ್ತಾ ಇರಲಿಲ್ಲ. ಬಟ್ ಇದು ಇವಾಗ ಇದ್ರ ಮೇಲೆ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಅದ್ರ ಮೇಲೆ ಮತ್ತೆ ಅವ್ರಿಗೆ ಬೆನಿಫಿಟ್ಸ್ ಜಾಸ್ತಿ ಇದೆ. ಅಂದ್ರೆ ಹೆಲ್ತ್ ಇಂಪ್ರೂವ್ಮೆಂಟ್ ಆಗುತ್ತೆ, ಆಮೇಲೆ ಮನೆ ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ, ಆಮೇಲೆ ಕಾಮ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್ ಬಂದಾಗ ಜನಗಳಿಗೆ ಅದಕ್ಕೆ ಪೇ ಮಾಡೋದಕ್ಕೆ ರೆಡಿ ಇದ್ದಾರೆ. ಸೊ ಇದೆಲ್ಲ ಏನಂತಂದ್ರೆ ನಮ್ಗೆ ಸ್ಲೋಲಿ ಅಪ್ಡೇಟ್ ಆಗ್ತಾ ಇರೋ ಟ್ರೆಂಡ್ಸ್. ಸೊ ಗ್ರೀನ್ ಎಲ್ಲಾ ಕಡೆನೂ ಗ್ರೀನು. ಸೊ ನಮಗೆ ಎಲ್ಲಿ ಅಟ್ಲೀಸ್ಟ್ ಒಂದು ನಮ್ಗೆ ಇವಾಗ ಮಾಡರ್ನ್ ಲುಕ್ ಎಲ್ಲ ಹೋಗಿ ವಾಪಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನ್ಯಾಚುರಲ್ ಟಚ್ ಇವಾಗ ನಮ್ಗೆ ಟೈಲ್ಸ್ ತಗೊಳ್ಳಿ, ಟೈಲ್ಸ್ ಬದಲಾಗಿ ಸಿಮೆಂಟ್ ಫ್ಲೋರಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಒಂದು ಪೇಂಟಿಂಗ್ ಫುಲ್ ಕಂಪ್ಲೀಟ್ಲಿ ಪೇಂಟಿಂಗ್ ವಾಲ್ ಪೇಪರ್ ಅದ್ರ ಬದಲಾಗಿ ಒಂದು ನ್ಯಾಚುರಲ್ ವಾಲ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಆ ಟಚ್ ಅಂಡ್ ಫೀಲ್ ಗೆ ಎಲ್ಲ ಜನಗಳು ಈಗ ಸಿಮೆಂಟ್ ಫಿನಿಶ್ ಮತ್ತೆ ಬ್ಯಾಕ್ ಬರ್ತಾ ಇದೆ. ವಾಲ್ ಅಲ್ಲಿ ಸಿಮೆಂಟ್ ಫಿನಿಶ್ ಜಸ್ಟ್ ರಫ್ ಸಿಮೆಂಟ್ ಫಿನಿಶ್. ಕೆಳಗಡೆ ಈ ಆತಂಗುಡಿ ಟೈಲ್ಸ್ ಗೆಲ್ಲ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ, ಮಡ್ ಟೈಲ್ಸ್ ಗಳನ್ನ ಇಷ್ಟಪಡ್ತಾ ಇದ್ದಾರೆ ಎಲ್ಲ. ಏನಂದ್ರೆ ವಾಪಸ್ ಟ್ರೆಂಡ್ ವಾಪಸ್ ರೀಗೇನ್ ಆಗ್ತಾ ಇದೆ, ಹಳೆ ಟ್ರೆಂಡ್ ಬರ್ತಾ ಇದೆ. ಈ ನಮ್ಮ ಈ ಲ್ಯಾಟ್ರಸ್ ಸ್ಟೋನ್ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಹೌದು ಸರ್, ಲ್ಯಾಟ್ರಸ್ ಸ್ಟೋನ್ ನೋಡಿ ಸರ್, ಯಾವ್ದು ಜಮಾನದಲ್ಲಿ ಇತ್ತು ಅದು ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಆಗುತ್ತೆ, ಮತ್ತೆ ಬರ್ತಾ ಇದೆ, ಟ್ರೆಂಡ್ ಬಂದಿದೆ. ಇವಾಗ ಎಲ್ಲರೂ ಕೇಳ್ತಾರೆ ಅದನ್ನ. ಅದ್ರಲ್ಲಿ ಹೌದೌದು ಎಲ್ಲ ಇವಾಗ ಏನಂದ್ರೆ ಸರ್ ಇವಾಗ ಜನಗಳಿಗೆ ಅವೇರ್ನೆಸ್ ಏನ್ ಬರ್ತಾ ಇದೆ ಅಂತಂದ್ರೆ ಎಲ್ಲ ನಾವು ನ್ಯಾಚುರಲ್ ಆಗಿರ್ಬೇಕು. ಆಮೇಲೆ ಎಲ್ಲಾನು ನಮ್ಗೆ ಈಸಿ ಆಕ್ಸೆಸ್ ಆಗ್ಬೇಕು. ಈಗ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರಿಗೂ ಅರ್ನಿಂಗ್ ಚೆನ್ನಾಗಿದೆ. ಈಗ ನೆಕ್ಸ್ಟ್ ಜನ್ಜಿ ಲೈಫ್ ಸ್ಟೈಲ್ ಚೆನ್ನಾಗಿ ಅವ್ರಿಗೆ ಇವಾಗ ನೆಕ್ಸ್ಟ್ ಜನರೇಷನ್ ಎಲ್ಲ ಇವಾಗ ಫಸ್ಟ್ ತರ ಎಲ್ಲ 10 hour 8 hour ಎಲ್ಲ ವರ್ಕ್ ಮಾಡಿ ಅರ್ನ್ ಮಾಡ್ಬೇಕು ಅನ್ನೋದಿಲ್ಲ. ಎಲ್ಲ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ. ಮಲ್ಟಿಪಲ್ ದುಡ್ಡನ್ನ ಹೆಂಗ್ ರೊಟೇಷನ್ ಮಾಡೋದಂತ ಕಲ್ತ್ಕೊಂಡಿರ್ತಾರೆ. ಸೊ ಹಿಂದೆಗಡೆ ಜನರೇಷನ್ 45-50 ವರ್ಷಕ್ಕೆ ಮನೆ ಕಟ್ಟಿದ್ರೆ ಇವ್ರು 25-30 ವರ್ಷಕ್ಕೆ 30 ವರ್ಷಕ್ಕೆಲ್ಲ ಎಲ್ಲ ಮನೆ ಕಟ್ಬಿಡ್ತಾರೆ. ಮನೆಗೆ ಇವಾಗ ನೆಕ್ಸ್ಟ್ ಟ್ರೆಂಡ್ ಹೋಗೋದೇ ಅದ್ರ ಮೇಲ್ಗಡೆನೆ. ಸೊ ಅಷ್ಟ ಅಮೌಂಟ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಎಲ್ಲರೂ ನೀವು ಮನೆ ಕಟ್ಬೇಕಂತಂದ್ರೆ ಈಗ ನೀವ್ ಹೇಳ್ದಂಗೆ ನಾವು ನಮ್ಮ ಮಕ್ಳಿಗೆ ಅಂತ ಕಟ್ಟೋದಕ್ಕಿಂತ ಇವಾಗ ಎಲ್ಲ ಹೆಂಗ್ ಆಗ್ತಾ ಇದೆ ಅಂತಂದ್ರೆ ನಾವು ಚೆನ್ನಾಗಿರ್ಬೇಕಾದ್ರಲ್ಲಿ ಮಕ್ಳೇ ದೊಡ್ಡವರಿಗೋಸ್ಕರ, ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಮನೆ ಚೆನ್ನಾಗಿರ್ಬೇಕು, ಅದ್ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅದ್ರ ಮೇಲ್ಗಡೆ ಫೋಕಸ್ ಮಾಡ್ತಾರೆ. ಕರೆಕ್ಟ್. ಸೊ ಇದನ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡ್ತಾ ಹೋದ್ವಿ. ಸೊ ನಮ್ಮ ಮನೆಗೆ ಗ್ರೀನ್ ಕಾನ್ಸೆಪ್ಟ್ ಮಾಡ್ತಾ ಇದೀವಿ. ನಮ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಏನೇನು ವರ್ಕ್ ಆಗುತ್ತೆ ಅದನ್ನೆಲ್ಲ ಇಂಟಿಗ್ರೇಟ್ ಮಾಡ್ತಾ ಇದೀವಿ. ಅಂದ್ರೆ ಡೋರ್ ಬೆಲ್ಸ್, ಲಾಕ್ಸ್, ಡೋರ್ ಲಾಕ್, ಆಟೋಮೇಷನ್ಸ್. ಅಂದ್ರೆ ಇವಾಗ AI ಬರ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಏನೇನಿದೆ ಅದೆಲ್ಲ ಮಾಡ್ಕೊಂತಾ ಇದೀವಿ. ಆಮೇಲೆ ನಮ್ಗೆ ಲಾಟ್ ಆಫ್ ವೆಂಟಿಲೇಷನ್, ನ್ಯಾಚುರಲ್ ಎನರ್ಜಿ ಕನ್ಸ್ಯೂಮ್ ಆಗಂಗೆ ನಾವು ಮಾಡ್ತಾ ಇದೀವಿ. ಆಮೇಲೆ ಎಲ್ಲಾ ಕಡೆನೂ ನಾವು ಯೂಸರ್ ಫ್ರೆಂಡ್ಲಿ ಇಟ್ಕೊಂಡಿದೀವಿ. ಎಲ್ಲೋ ನಮಗೆ ಆರ್ಟಿಫಿಷಿಯಲ್ ನಾವು ಯೂಸೇ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ಮ ಮನೆಗೆ. ಸೊ ಅದು ನಮಗೆ ಇನ್ನು 10 ವರ್ಷ ಆದ್ರೂ ನಮ್ಗೆ ಹಳೆ ಮನೆ ತೊಂದರೆನೇ ಇಲ್ಲ ಅಂತೀರ ಅಲ್ವಾ? ನಮಗೆ ಒಂದು 3-4 ಲಕ್ಷ 5 ಲಕ್ಷ ಡಿಫ್ರೆನ್ಸ್ ಆಗ್ಬೋದು ಮನೆ ಕಟ್ಟೋದ್ರಲ್ಲಿ. ಬಟ್ 5 ಲಕ್ಷ ಡಿಫ್ರೆನ್ಸ್ ಆಯ್ತು ಅಂತಂದ್ರೆ ನಮಗೆ 10 ವರ್ಷ ಹಳೆದಂತೂ ಆಗಲ್ಲ ಮನೆ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಇದು ತುಂಬಾ ರೇರ್ ಆಕ್ಚುಲಿ. ಸಾರ್ ಜೊತೆ ನಾನೇ ಮಾಡಿದೀನಿ, 1 2 3 RCC ಮಾಡಿರ್ಬೋದು. ಒಂದು ಪುತ್ತೂರಲ್ಲಿ ಒಂದು ಮನೆ ಮಾಡಿದೀನಿ, ಕೋಟ್ಯಾಡ್ ಹೌಸ್, ಅದು ತೊಟ್ಟಿ ಮನೆ ಅಂತ ಮಾಡಿದೀನಿ. ಆಮೇಲೆ ರೀಸೆಂಟ್ ಆಗಿ ಒಂದು ಮನೆ ಮಾಡಿದೀನಿ ನಾನು, ಅವ್ರದ್ದು ಇಂಟೀರಿಯರ್ ಮಾತ್ರ ಓಕೆನಾ, ಅದ್ ಮಾಡಿದೀನಿ. ಡಬಲ್ ಹೈಟ್ ಅನ್ನ ಗ್ಲಾಸ್ ತಗೊಂಡಿದ್ದಾರೆ. ಸೊ ದೀಸ್ ಆರ್ ಆಲ್ ಫ್ಯೂಚರ್ ಪ್ರೂಫ್ ಹೌಸ್ ಅಂತ ಹೇಳ್ಬೋದು. ನೀವು ಯಾವತ್ತು ಹೋದ್ರೂ ಆ ಮನೆ
ಲುಕ್ ಸಾಕದಾಗಿರುತ್ತೆ, ಬಟ್ ಮೇಂಟೆನೆನ್ಸ್ ಇರುತ್ತೆ. ಮೇಂಟೆನೆನ್ಸ್ ಇದ್ದೇ ಇರುತ್ತೆ. ನೀವು 10 ವರ್ಷನೂ ಅಷ್ಟೇ ಮೇಂಟೆನೆನ್ಸ್ ಮಾಡಲೇಬೇಕು. ಅವೆಲ್ಲ ಮಾಡ್ತೀರಾ, ಗ್ಲಾಸ್ ಕ್ಲೀನಿಂಗ್ ಮಾಡಿಸ್ಬೇಕು. ದೊಡ್ಡ ದೊಡ್ಡ ಗ್ಲಾಸ್ ಹಾಕಿದಾಗ ಗ್ಲಾಸ್ ಕ್ಲೀನಿಂಗ್ ಮಾಡಿಸ್ಬೇಕಾಗುತ್ತೆ. ಆಟೋಮೇಷನ್ ಮಾಡಿದಾಗ ಹಾಳಾಗುತ್ತೆ, ಅವಾಗ ಅಪ್ಡೇಟ್ ಮಾಡಬೇಕು. ಅಂಡ್ ಆಟೋಮೇಷನ್ಗೆ ನಿಮಗೆ ಎವ್ರಿ ಮಂತ್ ನಿಮ್ಗೆ ಅಲ್ಲಿ ಮೇಂಟೆನೆನ್ಸ್ ಚಾರ್ಜಸ್ ಇದ್ದೇ ಇರುತ್ತೆ. ಸೊ ನಾವು ಚಾರ್ಜ್ ಕೊಡಕ್ಕೆ ರೆಡಿ ಇದ್ದೀವಿ, ಕಾಸ್ಟ್ ಬೇರ್ ಮಾಡಕ್ಕೆ ರೆಡಿ ಇದ್ದೀವಿ, ಮೇಂಟೆನೆನ್ಸ್ ಮಾಡಕ್ಕೆ ರೆಡಿ ಇದ್ದೀವಿ, ಗಿಡಗಳಿಗೆ ನೀರು ಹಾಕೋದಕ್ಕೆ ರೆಡಿ ಇದ್ದೀವಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಒಂದು ಫ್ಯೂಚರ್ ಪ್ರೂಫ್ ಹೌಸ್ ಅನ್ನ ಮಾಡಬಹುದು. ಎನಿ ಲಾಸ್ಟ್ ಇನ್ನೊಂದು ಪಾಯಿಂಟ್ ಇದೆ ಸರ್. ಹೇಳಿ ಹೇಳಿ. ಇನ್ನೊಂದೇನಂದ್ರೆ ಇವಾಗ ನೋಡಿ ಸರ್, ನಾವು ರೈನ್ ವಾಟರ್ ನ ಯೂಸ್ ಮಾಡೋದಾಗ್ಲಿ, ಮತ್ತೆ ನಾವು ಇವಾಗ ಸ್ನಾನ ಮಾಡಿರೋ ನೀರಾಗ್ಬೋದು, ಮತ್ತೆ ಏನನ್ನ ಆಲ್ರೆಡಿ ಯೂಸ್ ಆಗಿರೋಂಥ ನೀರಾಗ್ಬೋದು, ಸೊ ಎಲ್ಲ ಟೆರೆಸ್ ಇಂದ ಬರೋಂಥದ್ದು ವಾಟರ್ ಆಗ್ಬೋದು, ಅದನ್ನೆಲ್ಲನೂ ಈಗ ಏನಂತಂದ್ರೆ ರೀಯೂಸ್ ಆಗ್ತಾ ಇದೆ ಸರ್. ಅದು ಗೌರ್ಮೆಂಟ್ ಮ್ಯಾಂಡೇಟರಿ ಮಾಡಿದೆ. ಬಟ್ ಅದನ್ನ ಇವಾಗ ಮತ್ತೆ ಜನಗಳು ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ನಾವು ಒಂದು ನೋಡಿ ಸರ್, ಬರೀ ಬೋರ್ವೆಲ್ ಇದೆ ಅಂದ್ರೆ ಅದ್ರ ಸುತ್ತಲೂ ರೀಚಾರ್ಜ್ ಫಿಟ್ ಮಾಡೋದು ಕರೆಕ್ಟ್. ಆಮೇಲೆ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಸರ್, ಇವಾಗ ನಮ್ಗೆ ನಮ್ಮ ವೇಸ್ಟೇಜ್ ಏನಿದೆಯಲ್ಲ, ಕಿಚನ್ ವೇಸ್ಟ್ ಆಗ್ಬೋದು, ನಮ್ಗೆ ಟಾಯ್ಲೆಟ್ ವೇಸ್ಟ್ ಆಗ್ಬೋದು, ಅದನ್ನೆಲ್ಲನೂ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಪ್ಯೂರಿಫೈ ಇವಾಗ ಜಸ್ಟ್ ನಮ್ಗೆ ರೈನ್ ವಾಟರ್ ಪ್ಯೂರಿಫೈಯರ್ ಮಾತ್ರ ಇದೆ. ನೆಕ್ಸ್ಟ್ ಟ್ರೆಂಡ್ ಏನ್ ಬರುತ್ತೆ, ನೆಕ್ಸ್ಟ್ ಆಟೋಮೇಷನ್ ಏನ್ ಬರುತ್ತೆ ಅಂತಂದ್ರೆ ನಮ್ಗೆ ವೇಸ್ಟ್ ನು ಕೂಡ ಪ್ಯೂರಿಫೈ ಆಗಿ ಆ ವಾಟರ್ ವಾಟರ್ ಬರೋದು ಗಾರ್ಡನಿಂಗ್ ಪರ್ಪಸ್, ಮತ್ತೆ ಇಲ್ಲ ಅಂತಂದ್ರೆ ಫ್ಲಶ್ ಟ್ಯಾಂಕಿಂಗ್ ಅಂತಂದ್ರೆ ಸಪರೇಟ್ ಯೂಸ್ ಮಾಡಬಹುದಲ್ವಾ ಸರ್? ಕರೆಕ್ಟ್. ಸೊ ಟಾಯ್ಲೆಟ್ ಫ್ಲಶ್ಗೆಲ್ಲಾನು ಕೂಡ ಅದಕ್ಕೆ ಸಪರೇಟ್ ಟ್ಯಾಂಕ್ ಇಟ್ಬಿಟ್ಟು ಅದಕ್ಕೆಲ್ಲ ಕಾಮನ್ ವಾಟರ್ ಇದನ್ನ ಯೂಸ್ ಮಾಡೋಂಥದ್ದು. ಸೊ ಇದೆಲ್ಲ ಟ್ರೆಂಡ್ಸ್ ಕಾಮನ್ ಆಗಿ ಬಂದಿದೆ. ಕರೆಕ್ಟ್. ಈಗ ನಾವು ಡ್ರೈನೇಜ್ಗೆ ಹೋಗೋ ವಾಟರ್ ಅನ್ನ ಪ್ಯೂರಿಫೈ ಮಾಡಿ ಸೀವೇಜ್ಗೆ ಹೋಗೋ ತರ ಮಾಡ್ಕೋಬಹುದು. ಮಾಡ್ಬೋದು ಸರ್. ಅದನ್ನ ಇವಾಗ ಹೊಸ ಟ್ರೆಂಡ್ ಅಂತ ಹೇಳ್ಬೋದು. ಕರೆಕ್ಟ್. ಇದು ಇದೆ ನಮ್ಮ ಮನೆಯಲ್ಲಿ ಅಂತಂದ್ರೆ ದಟ್ ಇಸ್ ಅನ್ ಅಪ್ರಿಸಿಯೇಷನ್. ಆಮೇಲೆ ಇವಾಗ ಅಂದ್ರೆ ನಮ್ಗೆ ಮನೆ ಏನೇನೋ ಐತಪ್ಪ ಇವ್ರ ಮನೆಯಲ್ಲಿ ನನಗೆ. ಆಮೇಲೆ ಇವಾಗ ಸೋಲಾರ್ ಪ್ಯಾನಲ್ ಇದೆ ಅಂದ್ರೆ ದಟ್ ಇಸ್ ಆಲ್ಸೋ ಅಪ್ರಿಸಿಯೇಷನ್. ಇವಾಗ ನ್ಯಾಚುರಲ್ ಆಗಿ ಇವಾಗ ನಮಗೆ ಆಬ್ವಿಯಸ್ಲಿ ನಾವು ಸೋಲಾರ್ ಹಾಕ್ಸ್ಕೊಂಡಿದ್ರೆ ಅವ್ರು ದುಡ್ಡು ಜಾಸ್ತಿ ಖರ್ಚು ಮಾಡೋರು ಅಂತ ಅನ್ಕೋತೀವಿ. ಈಗ ಎಲ್ಲ ಕಡೆ ಪ್ಲಾನ್ ಶೀಟ್ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ಇವರು ಸ್ವಲ್ಪ ಏನು ದುಡ್ಡು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂತ ಅನ್ಕೋತೀವಿ. ಸೊ ಇದೇನಂತಂದ್ರೆ ನಮ್ಗೆ ಪ್ರಾಪರ್ಟಿಗೆ ವ್ಯಾಲ್ಯೂ ಅಡಿಷನ್ ಆಗುತ್ತೆ. ಇವಾಗ ನಾವು ಹಿಂಗೆ ನಾವು ಒಳ್ಳೆ ಮಾರ್ಬಲ್ ಹಾಕ್ತಿವಿ, ಒಳ್ಳೆ ಟೈಲ್ಸ್ ಹಾಕ್ತಿವಿ ಅಂತಿತ್ತಲ್ಲ, ಸೊ ಅದರದ್ದು ರೇಟ್ ಯಾರಿಗೂ ಗೊತ್ತಾಗಲ್ಲ. ಸೊ ಇದೆಲ್ಲ ಅಡಿಷನಲ್ ದೊಡ್ಡ ಸ್ಕ್ರೀನ್ ಹಾಕ್ತಾ ಇದೀವಿ, ಆಟೋಮೇಟೆಡ್ ಸ್ಕ್ರೀನ್ ಹಾಕ್ತಾ ಇದೀವಿ ಅಂತಂದ್ರೆ ನಾವು ನಮ್ಮ ಮನೆಗೆ ಬಂದ್ರು ಅಂತಂದ್ರೆ ಪೀಪಲ್ ವಿಲ್ ಥಿಂಕ್ ದಿಸ್ ಇಸ್ ರಿಚ್ ಹೌಸ್ ಅಂತ. ಚಿಕ್ಕದಾದ್ರೂ ತುಂಬಾ ರಿಚ್ ಆಗಿದೆ, ಏನೋ ಮೋಸ್ಟ್ಲಿ ಇವ್ರು ಸ್ಪೇಸ್ ಚಿಕ್ಕದಾಗಿ ಸಿಕ್ಕಿದೆ ಅಂತ ಹೇಳಿ ಚಿಕ್ಕದಾಗ ಕಟ್ಟಿದ್ದಾರೆ ಅಷ್ಟೇ ನಮ್ಮ ಮನೆ. ಬಟ್ ಇವ್ರು ಮನೆನ ತುಂಬಾ ರಿಚ್ ಆಗಿ ಇಟ್ಕೊಂಡಿದ್ದಾರೆ. ನಮ್ಮಲ್ಲಿ ನಾರ್ಮಲ್ ಡೂಪ್ಲೆಕ್ಸ್ ಮನೆಗೂ ಅದಕ್ಕೂ ಏನಂತಂದ್ರೆ ಏನೋ ನಾವು ವ್ಯಾಲ್ಯೂ ಅಂತಂದ ಕಟ್ಟೋಕ್ ಹೋಗ್ತೀವಿ ಅಂತಂದ್ರೆ 20 ಲಕ್ಷ ಜಾಸ್ತಿ ಇದಾಗುತ್ತೆ. ನಾರ್ಮಲ್ 60-70 ಲಕ್ಷದ ಮನೆ ಇದೆ ಅಂತಂದ್ರೆ ಇವೆಲ್ಲ ನಮ್ಗೆ ಇಂಟಿಗ್ರೇಟ್ ಆಗಿದ್ದಾರೆ, ಅದು 1 ಕೋಟಿ ಬೆಲೆ ಬಾಳುತ್ತೆ. ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ನಮ್ಮ ಆಸ್ತಿ ಜಾಸ್ತಿ ವ್ಯಾಲ್ಯೂಬಲ್ ಆಗುತ್ತೆ. ನಾವು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಸರ್, ಇವಾಗ ಇದೆಲ್ಲ ಮಾಡೋದ್ರಿಂದ ಫೈನಲ್ ಆಗಿ ಬರೋದು ಒಂದೇನೆ, ನಾವ್ ಯಾಕೆ ಮಾಡ್ಬೇಕು, ಏನ್ ಬೆನಿಫಿಟ್ ಅಂತ ಒಂದ್ ಜನರಿಗೆ ಒಂದು ಕ್ವಶನ್ ಬರ್ಬೋದು. ಈಗ ರೈನ್ ವಾಟರ್ ಮಾಡ್ತೀವಿ ಅಂತಂದ್ರೆ ರೈನ್ ವಾಟರ್ ಇಂದ ನೋಡಿ ಸರ್, ನಮಗೆ ಇವಾಗ ಅವೇರ್ನೆಸ್ ಬಂದು ಏನ್ ಮಾಡ್ತಾರೆ ಜನಗಳು, ಇವಾಗ ನಾವು ಕಾವೇರಿ ವಾಟರ್ ತಗೊಂತೀವಿ ಅಂತ ಇಟ್ಕೊಳ್ಳಿ. ಸೊ ಕಾವೇರಿ ಇವಾಗ ಹೆಂಗೆ ನಮ್ಗೆ ಲೈಟ್ ಹೆಂಗಿದೆಯಲ್ಲ, ಲೈಟ್ ಕೂಡ ಹೆಂಗೆ ನಮಗೆ ಸೋಲಾರ್ ಪ್ಯಾನಲ್ ಹಾಕೊಂಡ್ರೆ ಇವಾಗೆಲ್ಲ 10 ವರ್ಷಕ್ಕೆ ಅದು ನಮ್ಗೆ ರಿಕವರಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಕರೆಕ್ಟ್. ಸೊ ಇದನ್ನು ಕೂಡ ರೈನ್ ವಾಟರ್ ಏನಾಗುತ್ತೆ ಅಂತ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತೆ ಸಾಲಿಡ್ ವೇಸ್ಟ್ ಮತ್ತೆ ಗ್ರೀನ್ ವೇಸ್ಟ್ ಎಲ್ಲಾನು ಕೂಡ ಅದನ್ನ ರೀಯೂಸ್ ಮಾಡಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಬರ್ತಾ ಬರ್ತಾ ವಾಟರ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗುತ್ತೆ. ಬೋರ್ವೆಲ್ ಪರ್ಮಿಷನ್ಸ್ಗಳು ತುಂಬಾ ಸ್ಟ್ರಿಕ್ಟ್ ಆಗ್ತಾ ಹೋಗುತ್ತೆ. ಸೊ ಅವಾಗ ನೀರ್ ಸಪ್ಲೈ ಇಲ್ಲ. ಈಗ ಎಕ್ಸ್ಪೆಷಲಿ ಬೆಂಗಳೂರಿಗೆ ಅಂತಂದ್ರೆ ನಮ್ಗೆ ಯಾವ್ದೇ ಸೋರ್ಸ್ ಇಲ್ಲ, ನಮ್ಗೆ ಕಾವೇರಿ ನದಿನೇ ಬರ್ಬೇಕು ಇಲ್ಲಿಗೆ. ಕಾವೇರಿ ವಾಟರ್ ಬರೋದಂದೇ ಬಿಟ್ರೆ ಸೋರ್ಸ್ ಇರೋದು ಇನ್ಯಾವುದೂ ಇಲ್ಲ. ಸೊ ಅವಾಗ ಏನಾಗುತ್ತೆ, ಗೌರ್ಮೆಂಟ್ ಹೋಗ್ತಾ ಇದನ್ನೆಲ್ಲ ಸ್ಟ್ರಿಕ್ಟ್ ಮಾಡುತ್ತೆ. ಆಮೇಲೆ ನಮಗೆ ಆ ಟೈಮಲ್ಲಿ ನಾವು ಒದ್ದಾಡ್ಕೊಂಡು ಎಲ್ಲ ಇಂಟಿಗ್ರೇಟ್ ಮಾಡ್ಕೊಂಡು ಅದನ್ನ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಸಪ್ರೇಟ್ ಪ್ಲಂಬಿಂಗ್ ಲೈನ್ ಬರಬೇಕು, ಅದು ಇದು ಅಂತ ಒದ್ದಾಡೋ ಬದಲಾಗಿ ನಾವು ಇವಾಗ ಇಂಟಿಗ್ರೇಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಅದು ಅಷ್ಟರೊಳಗಡೆ ನಮ್ಗೆ ರಿಸಲ್ಟೇ ಕೊಟ್ಬಿಡುತ್ತೆ. ಇವಾಗ ಕಾವೇರಿ ವಾಟರ್ ತಗೊಳ್ಳೋದು ನಮ್ಗೆ ತಿಂಗಳ ಬಿಲ್ ಬರೋದ್ರ ಬದಲಾಗಿ ನಮ್ಗೆ ಸ್ವಲ್ಪ ಕಡಿಮೆ ಕನ್ಸ್ಯೂಮ್ ಮಾಡಿದ್ವಿ ಅಂತಂದ್ರೆ ನಮಗೆ ಅದರಿಂದ ನಮಗೆ ಕಾಸ್ಟ್ ಸೇವಿಂಗ್ ಕೂಡ ಎಕ್ಸಾಕ್ಟ್ಲಿ ಇಷ್ಟ ಆಗುತ್ತೆ ಅಂತಲ್ಲ, ಬಟ್ ಇದು ಒಂದು ಥಾಟ್ ಪ್ರೊಸೆಸ್ ನಮಗೆ. ಅಂಡ್ ಇದರಿಂದ ನಮಗೆ ಇನ್ನೊಂದು ಏನಾಗುತ್ತೆ, ಸೊ ಜನಗಳಿಗೆ ಎಜುಕೇಟ್ ಆಗ್ತಿರೋದ್ರಿಂದ ನಾನು ನೀರು ವೇಸ್ಟ್ ಮಾಡ್ತಾ ಇಲ್ಲ. ಸೊ ನಾನು ಪ್ರಾಪರ್ ಆಗಿ ಅಟ್ಲೀಸ್ಟ್ ನನ್ನ ಎನ್ವಿರಾನ್ಮೆಂಟ್ ನಾನು ನೀಟಾಗಿ ಇಡ್ತಾ ಇದ್ದೀನಿ, ಆ ಸ್ಯಾಟಿಸ್ಫ್ಯಾಕ್ಷನ್. ಆಮೇಲೆ ಅಂಥದಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಇವಾಗ ಯಾರಾದ್ರೂ ಒಂದಷ್ಟು ಎನ್ವಿರಾನ್ಮೆಂಟ್ ಚೆನ್ನಾಗಿ ನೋಡ್ಕೊಳಕ್ ಇಷ್ಟಪಡ್ತಾರೆ ಅಂದ್ರೆ ಅವ್ರಿಗೆ ಜನಗಳು ವ್ಯಾಲ್ಯೂ ಕೊಡ್ತಾರೆ. ಸೊ ಆ ವ್ಯಾಲ್ಯೂ ಅಡಿಷನ್ಸ್ ನಮ್ಗೆ ಬಂದೇ ಬರುತ್ತೆ. ಅಂಡ್ ಇವನ್ನೆಲ್ಲ ಇಂಟಿಗ್ರೇಟ್ ಮಾಡೋದ್ರಿಂದ ಡೆಫಿನೆಟ್ಲಿ ಇವಾಗ ಆಟೋಮೇಷನ್, ಗ್ರೀನು, ಅದೇ ಹೌಸ್ ಮತ್ತೆ ಸಸ್ಟೈನಬಲ್ ಎನರ್ಜಿ ಇದನ್ನೆಲ್ಲ ಮಾಡೋದ್ರಿಂದ ನಮಗೆ ಇಂಡೈರೆಕ್ಟ್ಲಿ ಕಾಸ್ಟ್ ಬೆನಿಫಿಟ್ ಕೂಡ ಇದೆ.
ಆಸ್ ವೆಲ್ ಆಸ್ ನಮ್ಗೆ ಹೆಲ್ತ್ ಬೆನಿಫಿಟ್ ಮತ್ತೆ ಮಾಡರ್ನ್ ಲುಕ್ ಕೂಡ ಇದೆ ಸರ್. ಇದೆಲ್ಲಾನು ನಾವು ಇಂಟಿಗ್ರೇಟ್ ಮಾಡೋದಕ್ಕೆ ಒಂದು 5 ಲಕ್ಷ 6 ಲಕ್ಷ ಡಿಫ್ರೆನ್ಸ್ ಬರ್ಬೋದು ರೈಟ್ ನಾವು ಮಾಡಿದ್ರೆ. ಬಟ್ ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡೋದಂದ್ರೆ ನಮ್ಗೆ ಡೆಫಿನೆಟ್ಲಿ ಅದು ಔಟ್ಸ್ಟ್ಯಾಂಡಿಂಗ್ ವರ್ತ್ ಅಂತೀರ ವರ್ತ್ ಅಂತ ಅಲ್ವಾ? ಇದು ಕರೆಕ್ಟ್ ಆಗಿ ಹೇಳಿದ್ರು ಸರ್. ವರ್ತ್ ಅಂತ ಹೇಳ್ಬೋದು, ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಅದರಿಂದ ನಮ್ಗೆ ಬೆನಿಫಿಟ್ ತುಂಬಾ ಇದೆ. ನೋಡಿ, ಲಾಸ್ಟ್ ಸಮ್ಮರ್ ಅಲ್ಲಿ ನೀರೇ ಇರ್ಲಿಲ್ಲ, ಎಲ್ಲ ಬರೀ ಬೋರ್ವೆಲ್ ಇದು ತರಿಸ್ಬೇಕಿತ್ತು, ಟ್ಯಾಂಕರ್ಗಳು ಸಿಗ್ತಾ ಇಲ್ಲ. ಸೊ ನೀವೇನಾದ್ರೂ ನಿಮ್ ಮನೇಲಿ ಯೂಸ್ ಮಾಡಿರೋ ನೀರು ಸಿವೇಜ್ ಹೋಗೋ ತರ ಮಾಡಿದಿರ ಅಂದ್ರೆ ನಿಮ್ದು ಕಟ್ ಆಫ್ ಅರ್ಧಕ್ಕರ್ಧ ಕಟ್ ಆಫ್ ಆಗೋಯ್ತು. ಇವಾಗ ನೋಡಿ ಸರ್, ಎಷ್ಟೊಂದು ಪಿಜಿಗಳು ಕಟ್ತಾರೆ, ಸೊ ಎಷ್ಟೊಂದು ರೆಂಟಲ್ ಯೂನಿಟ್ಸ್ ಗಳು ಕಟ್ತಾರೆ. ಅಂತಲ್ಲೆಲ್ಲ ಇವ್ರು ಓನರ್ ಎಲ್ಲಿಂದ ತಂದಾಕ್ತಾರೆ, ಎಲ್ಲಿಂದ ತರ್ತಾರೆ ಸರ್? ತಂದಾಗಲ್ಲ. ಇಲ್ಲೆಲ್ಲ ಇವಾಗ ಏನಂದ್ರೆ ಇದೆಲ್ಲ ಕಾಮನ್ ಆಗ್ಬಿಡುತ್ತೆ. ಸೊ ವೆರಿ ಕಾಮನ್ ಇದೆಲ್ಲ ಫಿಲ್ಟರ್ ಆಗಿ ಮತ್ತೆ ಫ್ಲಶ್ ಟ್ಯಾಂಕಿಗೆ ಅಂತ ಸಪರೇಟ್ ಸಿವೇಜ್ ಕೊಟ್ಟೋಗೋ ತರ ಮಾಡ್ಬಿಟ್ರೆ ತುಂಬಾ ಒಳ್ಳೇದು. ಇದರಿಂದ ನಿಮ್ಗೂ ಗಲೀಜ್ ಅಂತ ಅನ್ಸಲ್ಲ. ಯಾಕಂತಂದ್ರೆ ಮಾಮೂಲಿ ಪಾತ್ರೆ ತೊಳೆದಿರೋದು, ಸ್ನಾನ ಮಾಡಿರೋ ನೀರು ವಾಪಸ್ ಫ್ಲಶ್ ಹೋಗುತ್ತೆ ಅಂತಂದ್ರೆ ಫಿಲ್ಟರ್ ಆಗಿ ಮತ್ತೆ ಹೋಗ್ತಾ ಇರತ್ತೆ. ಅವಾಗ ನಿಮಗೆ ನೀವು ಬೇಕಾಗಿರೋದು ಕುಡಿಯಕ್ ಮಾತ್ರ ಅಲ್ವಾ? ಅವಾಗ ಯೂಸಸ್ ತುಂಬಾ ಕಮ್ಮಿ ಆಗುತ್ತೆ. ಡೆಫಿನೆಟ್ಲಿ ಇದು ಹಣ ಉಳಿಯತ್ತೆ. ಇವತ್ತೇನೋ 5 ರಿಂದ 6-7 ಲಕ್ಷ ಖರ್ಚಾಗ್ಬೋದು, ಬಟ್ ಓವರ್ ದ ರನ್ 20 ಯಾಕಂತಂದ್ರೆ ಸೋಲಾರ್ ಪ್ಯಾನಲ್ 25 ವರ್ಷ ವಾರಂಟಿ ಕೊಡ್ತಾರೆ, 25 ವರ್ಷ ವಾರಂಟಿ ಇರುತ್ತೆ. ಸೊ ಓವರ್ ದ ಲಾಂಗ್ ರನ್ ಅಲ್ಲಿ ಆಬ್ವಿಯಸ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾನೇ ಸೋಲಾರ್ ಹಾಕ್ಸಿದ್ದೀನಿ, ನನಗೆ ಗೊತ್ತು ನಮ್ 2,000-3,000 ಬಿಲ್ ಬರೋದು, ಇವಾಗ 700-800 ರೂಪಾಯಿ ಬಿಲ್ ಬರ್ತಾ ಇದೆ. ಪ್ರತಿ ತಿಂಗಳು 2,000 ಉಳಿತು ಸರ್. ಇನ್ನು 25 ವರ್ಷಕ್ಕೆ ಲೆಕ್ಕ ಮಾಡಿದ್ರೆ ಎಲ್ಲಿಗೆ ಹೊರಟಾಯ್ತು. ಸೊ ಮಾಡಿದ್ರೆ ಇನ್ನು ನೀವು ಒಂದ್ ವೇಳೆ ನಾ ಜಾಸ್ತಿ ಪ್ಯಾನಲ್ ಹಾಕಿ ಬೆಸ್ಕಾಂಗೆ ಮಾಡ್ತೀರಾ ಅಂದ್ರೆ ಒಳ್ಳೆ ರೇಟ್ ಕೊಡ್ತಾ ಇದ್ದಾರೆ ಅವರು. 25 ವರ್ಷ ನಿಮ್ಗೆ ಅಗ್ರಿಮೆಂಟ್ ಕೊಡ್ತಾ ಇದ್ದಾರೆ. ಇವೆಲ್ಲವನ್ನ ಸರ್ ಹೇಳ್ದಂಗೆ ಇಂಟಿಗ್ರೇಟ್ ಮಾಡ್ಬೋದು. ಮೇನ್ಲಿ ಇವೆಲ್ಲ ಇಂಟಿಗ್ರೇಟ್ ಮಾಡೋಂಥವ್ರು ಬೇಕು ನಿಮ್ಗೆ. ಇದು ಬಿಲ್ಡರ್ಗಳು ಬೇಕಾಗುತ್ತೆ. ಆಬ್ವಿಯಸ್ಲಿ ನೀವು ಆರ್ಸಿಸಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವೆಲ್ಲವನ್ನ ನಿಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ಈಗಲೇ ಹಾಕೊಂಡ್ರೆ ಸರ್ ಹೇಳ್ದಂಗೆ ಇನ್ನು 10 ವರ್ಷ ಹೋದ್ರು ನಿಮ್ ಮನೆಗೆ ಬಂದವರು ವಾವ್ ಮನೆ ಅಂತ ಹೇಳ್ತಾರೆ. ಕರೆಕ್ಟಾ ಸರ್ ಇದು? ಸೊ ನೀವೆಲ್ಲ ಮಾಡ್ತಾ ಇದ್ದೀರಾ ಹಾಗಾದ್ರೆ ಇವಾಗ ಅಂದ್ರೆ ಇನ್ ಫ್ಯೂಚರ್ ಮಾಡ್ತಾ ಇಲ್ಲ, ಮುಂದಿನ ಬರುತ್ತೆ. ಸೊ ಡಿಮಾಂಡ್ ಮಾಡ್ಬೋದು ಸರ್, ಜೊತೆ ಕುತ್ಕೊಂಡು ಮಾತಾಡ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಹೊಸದು ಟ್ರೆಂಡಿಂಗ್ ಗಳ ಬಗ್ಗೆ ಅಂಡ್ ರಿನ್ಯೂವಬಲ್ ಎನರ್ಜಿಗಳ ಬಗ್ಗೆ, ಈಕೋ ಫ್ರೆಂಡ್ಲಿ ಹೌಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.